ಎಲ್ರಿಗೂ ನಮಸ್ಕಾರ. ಇವತ್ತಿನ ಝೀರೋದ ಮಾರ್ಕೆಟ್ಸ್ನ ದ ಡೈಲಿ ಬ್ರೀಫ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇವತ್ತು ಮೇ 21 ಬುಧವಾರ. ನಾನು ನಿಮ್ಮ ನಿರೂಪಕಿ ಚಂದನಾ ಗೌಡ. ಇವತ್ತಿನ ಸಂಚಿಕೆಯಲ್ಲಿ ನಾನು 2 ಕತೆಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ. ಮೊದಲನೇದಾಗಿ, ಭಾರತದ 3 ಸ್ಪೆಷಾಲಿಟಿ ಕೆಮಿಕಲ್ ಕಂಪನಿಗಳು ಈಗ ಜಾಗತಿಕವಾಗಿರೋ ಈ ಕಷ್ಟದ ಪರಿಸ್ಥಿತಿಯನ್ನ ಹೇಗೆ ನಿಭಾಯಿಸುತ್ತೆ, ಹಾಗೇನೆ ಒಂದು ದೀರ್ಘಾವಧಿಗೆ ತಮ್ಮದೇ ಆದ ಮೋಡ್ಸ್ಗಳನ್ನ ಹೇಗೆ ಸದ್ದಿಲ್ಲದೆ ಕಟ್ಕೊಳ್ತಿದೆ ಅನ್ನೋದ್ರ ಬಗ್ಗೆ ಮಾತಾಡೋಣ. ಇದಾದ್ಮೇಲೆ ಎರಡನೇ ಕಥೆಯಲ್ಲಿ ನಮ್ಮ ಭಾರತೀಯ ಮೆಡಿಕಲ್ ಇಂಪ್ಲಾಂಟ್ ಮೇಕರ್ಸ್ ಒಂದ್ ಕಾಲದಲ್ಲಿ ವಿದೇಶಿಯರ ಹಿಡಿತದಲ್ಲಿದ್ದ ಈ ಜೀವ ಉಳಿಸೋ ಮಾರುಕಟ್ಟೆನ ಹೇಗೆ ಸದ್ದಿಲ್ಲದೆ ಬದಲಾಯಿಸಿದ್ದಾರೆ ಅನ್ನೋದ್ರ ಬಗ್ಗೆನೂ ಕೂಡ ಡಿಸ್ಕಸ್ ಮಾಡೋಣ. ಹಣಕಾಸಿನ ವಿಷಯಗಳು ಹಾಗೂ ಫೈನಾನ್ಷಿಯಲ್ ಮಾರ್ಕೆಟ್ಸ್ ಅಲ್ಲಿ ಆಗ್ತಿರುವಂತಹ ಚೇಂಜಸ್ ಅನ್ನ ನಾವಿಲ್ಲಿ ಡೀಟೇಲ್ಡ್ ಆಗಿ ಮಾತಾಡ್ತೀವಿ. ಬನ್ನಿ ಕಾರ್ಯಕ್ರಮವನ್ನ ಶುರು ಮಾಡೋಣ. ನಮ್ಮ ವಿಡಿಯೋಗಳನ್ನ ನೀವು ಒಂದಷ್ಟು ದಿನದಿಂದ ನೋಡ್ತಾ ಇದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ, ನಾವು ಸಾಮಾನ್ಯವಾಗಿ ಒಂದೇ ಸೆಕ್ಟರ್ ಅನ್ನ ಆರಿಸ್ಕೊಂಡು ಅದ್ರ ಬಗ್ಗೆ ಆಳವಾಗಿ ಮಾತಾಡ್ತಾ ಹೋಗ್ತೀವಿ. ಆದ್ರೆ ನಾವು ಇನ್ನೂ ಮುಟ್ದೇ ಇರೋ ಹಲವು ಏರಿಯಾಸ್ಗಳು ಕೂಡ ಇದೆ. ಯಾಕೆ ಅಂತಂದ್ರೆ ಅವು ಮುಖ್ಯವಾಗಿ ಅಂತವಲ್ಲ ಅಂತ, ಅಂದ್ರೆ ಬದಲಿಗೆ ಅವುಗಳ ಬಗ್ಗೆ ಸರಿಯಾಗಿ ಮಾತಾಡೋದು ಸ್ವಲ್ಪ ಕಷ್ಟ. ಅದ್ರ ಬಗ್ಗೆ ಸಣ್ಣ ಪ್ರಯೋಗಗಳನ್ನ ಮಾಡ್ಕೊಂಡು ಕೂಡ ಸ್ವಲ್ಪ ವಿಷಯಗಳನ್ನ ನಾವು ಮಾತಾಡ್ತಾ ಇದೀವಿ. ಅದನ್ನ ಸ್ಟೆಪ್ ಬೈ ಸ್ಟೆಪ್ ತಿಳಿತಾ ಹೋಗೋಣ. ನಾವು ಮುಟ್ದೇ ಇರೋ ಒಂದು ಏರಿಯಾ ಅಂತಂದ್ರೆ ಕೆಮಿಕಲ್ಸ್, ಅದರಲ್ಲೂ ಮುಖ್ಯವಾಗಿ ಸ್ಪೆಷಾಲಿಟಿ ಕೆಮಿಕಲ್ಸ್ ಅಂತ ಹೇಳ್ಬೋದು. ಇದು ಸ್ವಲ್ಪ ಕಾಂಪ್ಲೆಕ್ಸ್ ಆದ ಇಂಡಸ್ಟ್ರಿ, ಮತ್ತೆ ನಮ್ಗೆ ಇದು ಹೊಸದು ಕೂಡ. ಹಾಗಾಗಿ ಎಲ್ಲದ್ರ ಬಗ್ಗೆ ಒಟ್ಟಾರೆ ಹೇಳೋ ಬದಲು ನಾವು ಸಣ್ಣದಾಗಿ ಶುರು ಮಾಡ್ತಾ ಇದೀವಿ. ನಾವು 3 ಕಂಪನಿಗಳನ್ನ ಆಯ್ಕೆ ಮಾಡ್ಕೊಂಡಿದೀವಿ. ಮೊದಲನೇದು ಆರ್ತಿ ಇಂಡಸ್ಟ್ರೀಸ್, ಫೈನ್ ಆರ್ಗ್ಯಾನಿಕ್ಸ್ ಹಾಗೆ ಪ್ರಿವಿ ಸ್ಪೆಷಾಲಿಟಿ. ಇವು ಈ ಸೆಕ್ಟರ್ ಗಳಿಗೆ ನಮ್ಮ ಒಂದು ಪ್ರವೇಶ ಬಿಂದುಗಳು ಅಂತ ಹೇಳ್ಬೋದು. ಈ ಕಂಪನಿಗಳು ಬೇರೆ ಬೇರೆ ಒಂದು ಸಬ್ ಸೆಗ್ಮೆಂಟ್ಸ್ ಕೆಲಸ ಮಾಡ್ತಾ ಇರತ್ತೆ. ಅವುಗಳ ಇತ್ತೀಚಿನ ಕ್ವಾರ್ಟರ್ಲಿ ರಿಸಲ್ಟ್ಸ್ ಅನ್ನು ಕೂಡ ನಾವು ನೋಡಿರೋದ್ರಿಂದ ಈ ಇಂಡಸ್ಟ್ರಿ ಹೇಗೆ ಕೆಲಸ ಮಾಡುತ್ತೆ, ಇದರಲ್ಲಿರೋ ಸವಾಲುಗಳು ಏನು, ಹಾಗೆ ಮತ್ತೆ ಯಾಕೆ ಇಷ್ಟೊಂದು ಭಾರತೀಯ ಕಂಪನಿಗಳು ವ್ಯಾಲ್ಯೂ ಚೈನ್ ನಲ್ಲಿ ಮೇಲ್ನೋಟಕ್ಕೆ ಹೋಗೋದಕ್ಕೆ ಪ್ರಯತ್ನ ಪಡ್ತಿದೆ ಅನ್ನೋದ್ರ ಬಗ್ಗೆ ಒಂದು ಸ್ಪಷ್ಟ ಪಿಕ್ಚರ್ ಕಾಣುತ್ತೆ ನೋಡಿ. ಹೌದು, ಕೆಲವು ಸಣ್ಣ ಸೂಕ್ಷ್ಮ ವಿಷಯಗಳು ಬಹುಶಃ ತಪ್ಪು ಹೋಗ್ಬೋದು, ಆದ್ರೆ ನಾನು ಹೇಳಿರೋ ಹಾಗೆ ಇದು ಕೇವಲ ಮೊದಲ ಭಾಗ. ನಾವು ಶೀಘ್ರದಲ್ಲಿ ಈ ಸೆಕ್ಟರ್ ಬಗ್ಗೆ ಇನ್ನಷ್ಟು ವಿಷಯಗಳನ್ನು ಕೂಡ ಕವರ್ ಮಾಡ್ತೀವಿ. ನೋಡಿ, ಕೆಮಿಕಲ್ ಇಂಡಸ್ಟ್ರಿ ಅಂತಂದ್ರೆ ನಾವು ಮೂಲಭೂತವಾಗಿ ನೋಡೋದಾದ್ರೆ ರಾ ಮೆಟೀರಿಯಲ್ಸ್ ಅನ್ನ ಬೇರೆ ಇಂಡಸ್ಟ್ರಿಗಳಲ್ಲಿ ಫಿನಿಶ್ಡ್ ಗೂಡ್ಸ್ ಮಾಡೋದಕ್ಕೆ ಬಳಸೋ ಒಂದು ಕಾಂಪೌಂಡ್ಸ್ ಆಗಿ ಬದಲಾಯಿಸೋದು. ಈ ರಾ ಮೆಟೀರಿಯಲ್ಸ್ ಅಂತಂದ್ರೆ ಖನಿಜಗಳು ಅಂತ ಹೇಳ್ತೀವಿ. ಪೆಟ್ರೋಲಿಯಂ ಡೆರಿವೇಟಿವ್ಸ್ ಆಗಿರ್ಬೋದು, ನೈಸರ್ಗಿಕ ಎಣ್ಣೆಗಳು ಅಥವಾ ಕೃಷಿ ಉತ್ಪನ್ನಗಳು ಕೂಡ ಆಗಿರುತ್ತೆ. ಇವುಗಳಿಂದ ಪ್ಲಾಸ್ಟಿಕ್ ಮತ್ತೆ ಬಣ್ಣಗಳು ಹಾಗೆ ಗೊಬ್ಬರಗಳು, ಈ ಬಟ್ಟೆಗಳು ಹಾಗೆ ಸುಗಂಧ ದ್ರವ್ಯಗಳು ಪ್ರತಿಯೊಂದು ಕೂಡ ಸಿಗತ್ತೆ. ಈ ಇಡೀ ಇಂಡಸ್ಟ್ರಿಯನ್ನ ಮುಖ್ಯವಾಗಿ 2 ರೀತಿ ಪ್ಲೇಯರ್ಸ್ ಗಳಾಗಿ ನಾವು ವಿಂಗಡಣೆ ಮಾಡಬಹುದು. ಮೊದಲನೇದಾಗಿ ಬಲ್ಕ್ ಕೆಮಿಕಲ್ ಕಂಪನೀಸ್ ಹಾಗೆ ಸ್ಪೆಷಾಲಿಟಿ ಕೆಮಿಕಲ್ ಕಂಪನೀಸ್ ಅಂತಾನು ಹೇಳ್ತೀವಿ. ಬಲ್ಕ್ ಕೆಮಿಕಲ್ಸ್ ಅಂತಂದ್ರೆ ಹೆಚ್ಚು ಜನರು ರಾಸಾಯನಿಕ ಅಂದಾಗ ನೆನಪಿಸ್ಕೊಳ್ಳುವಂತದ್ದು. ಇದು ಸಾಮಾನ್ಯವಾಗಿ ದೊಡ್ಡ ಪ್ರಮಾಣದಲ್ಲಿ ಉತ್ಪಾದನೆ ಮಾಡೋ ಇಂಡಸ್ಟ್ರಿಯಲ್ ಕಾಂಪೌಂಡ್ಸ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ಈಗ ಸಲ್ಫ್ಯೂರಿಕ್ ಆಸಿಡ್ ಅಥವಾ ಕಾಸ್ಟಿಕ್ ಸೋಡಾ ಇವುಗಳ ಬಳಕೆನೂ ಕೂಡ ತುಂಬಾ ಜಾಸ್ತಿ ಇದೆ. ಆದ್ರೆ ಅವು ಡಿಫ್ರೆನ್ಶಿಯೇಟೆಡ್ ಆಗಿರೋದಿಲ್ಲ. ಅವು ಒಂದು ಕಮಾಡಿಟೀಸ್ ವ್ಯಾಪಾರ ಆಗಿರುತ್ತೆ. ಮತ್ತೆ ಅವುಗಳ ಪ್ರೈಸಸ್ ಅನ್ನ ನಾವು ನೋಡಿದಾಗ ಗ್ಲೋಬಲಿ ಸಪ್ಲೈ ಡಿಮ್ಯಾಂಡ್ ಆಧಾರದ ಮೇಲೆ ಏರಿಕೆ ಆಗ್ತಿರುತ್ತೆ. ಈಗ ಮಾರ್ಜಿನ್ಸ್ ಕೂಡ ಕಡಿಮೆ ಇರುತ್ತೆ ಅಂತಾನೆ ಹೇಳ್ಬೋದು. ಮತ್ತೆ ಇದು ಮೂಲತಃ ನಾವು ನೋಡಿದಾಗ ಸ್ಕೇಲ್ ಗೇಮ್ ಅಂತ ಹೇಳ್ತೀವಿ. ಅಂದ್ರೆ ಯಾರು ದೊಡ್ಡ ಪ್ರಮಾಣದಲ್ಲಿ ಉತ್ಪಾದಿಸ್ತಾರೆ ಅನ್ನೋದು ಮುಖ್ಯ. ಸ್ಪೆಷಾಲಿಟಿ ಕೆಮಿಕಲ್ಸ್ ಇದಕ್ಕೆ ತುಂಬಾನೇ ಭಿನ್ನವಾಗಿದೆ ಅಂತ ಹೇಳ್ಬೋದು. ಅವುಗಳು ವಾಲ್ಯೂಮ್ ಬಗ್ಗೆ ಅಲ್ಲ, ಅವು ಫಂಕ್ಷನ್ ಬಗ್ಗೆ ಮಾತಾಡ್ತವೆ. ಅಂದ್ರೆ ಇವು ನಿರ್ದಿಷ್ಟವಾದ ಕೆಲಸಗಳನ್ನ ಮಾಡೋ ಕೆಮಿಕಲ್ಸ್ ಅಂತ ಹೇಳ್ತೀವಿ. ಉದಾಹರಣೆಗೆ, ಶಾಂಪೂನಲ್ಲಿ ಹೆಚ್ಚು ನೊರೆ ಬರಬೇಕಾದ್ರೆ ಸಹಾಯ ಮಾಡುವಂತ ಕೆಮಿಕಲ್, ಅಥವಾ ಪ್ಲಾಸ್ಟಿಕ್ ಸುಲಭವಾಗಿ ಸುಲಿಬೇಕಾದ್ರೆ ಸಹಾಯ ಮಾಡುವಂತ ಅಡಿಕ್ಟಿವ್, ಅಥವಾ ಒಂದು ಸುಗಂಧವನ್ನ ಹೆಚ್ಚಿಸುವಂತ ಮಾಲಿಕ್ಯೂಲ್ ಅಂತ ಹೇಳ್ಬೋದು. ಇವು ಹೈ ಪರ್ಫಾರ್ಮೆನ್ಸ್ ಇನ್ಪುಟ್ ಆಗಿದ್ದು ಅಂತಿಮ ಉತ್ಪನ್ನದ 1% ಗಿಂತಲೂ ಕೂಡ ಕಡಿಮೆ ಇರುತ್ತೆ. ಆದ್ರೆ ಅವುಗಳಿಲ್ಲದೆ ಆ ಉತ್ಪನ್ನ ಸರಿಯಾಗಿ ಕೆಲಸ ಮಾಡೋದೇ ಇಲ್ಲ. ಇದು ಸ್ಪೆಷಾಲಿಟಿ ಕೆಮಿಕಲ್ಸ್ ಅನ್ನ ಹೆಚ್ಚು ಸ್ಟ್ರಾಂಗ್ ಆಗಿರೋ ತರ ಮಾಡುತ್ತೆ. ಗ್ರಾಹಕರು ಸುಲಭವಾಗಿ ಸಪ್ಲೈಯರ್ಸ್ ಅನ್ನ ಬದಲಾಯಿಸೋದಿಲ್ಲ, ಹಾಗೆ ಅವ್ರಿಗೆ ಪರ್ಫಾರ್ಮೆನ್ಸ್ ಕನ್ಸಿಸ್ಟೆನ್ಸಿ ಗೊತ್ತಿರುತ್ತೆ. ಮತ್ತೆ ಲಾಂಗ್ ಟರ್ಮ್ ಪೀರಿಯಡ್ ಅಲ್ಲಿ ನಾವು ನೋಡೋದಾದ್ರೆ ಪಾರ್ಟ್ನರ್ಶಿಪ್ ಖಂಡಿತವಾಗ್ಲೂ ಮುಖ್ಯ. ಆದ್ರೆ ಇದ್ರ ಅರ್ಥ ಏನ್ ಗೊತ್ತಾ, ಈ ಕ್ಷೇತ್ರಕ್ಕೆ ಪ್ರವೇಶಿಸೋದು ಕಷ್ಟ ಅಂತ. ನೀವೇನಾದ್ರೂ ಕನ್ಸ್ಯೂಮರ್ ಒಂದಿಗೆ ಸಹಯೋಗದಲ್ಲಿ ಉತ್ಪನ್ನಗಳನ್ನ ಅಭಿವೃದ್ಧಿ ಪಡಿಸಬೇಕು, ಅಥವಾ ರೆಗ್ಯುಲೇಟರಿಗಳಿರ್ಬೇಕು, ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ಗಳನ್ನ ಪೂರೈಸಬೇಕು, ಮತ್ತೆ ವರ್ಷಗಳಿಂದ ವಿಶ್ವಾಸವನ್ನು ಕೂಡ ಬೆಳೆಸ್ಕೊಂಡಿರ್ಬೇಕು. ಮತ್ತೆ ಪ್ರತಿಯೊಂದು ನೀಶೆ ಕೂಡ ಅಷ್ಟೇ ಸ್ಪೆಷಲೈಸ್ಡ್ ಆಗಿರೋದ್ರಿಂದ ಈ ಇಂಡಸ್ಟ್ರಿ ಹೆಚ್ಚು ಫ್ರಾಗ್ಮೆಂಟೆಡ್ ಆಗಿದೆ. ಈಗ ಸಿಮೆಂಟ್ ಅಥವಾ ಟೆಲಿಕಾಂ ನಂತೆ ಕೆಲವು ದೊಡ್ಡ ಪ್ಲೇಯರ್ಸ್ ಗಳು ಪ್ರಾಬಲ್ಯವನ್ನ ಹೊಂದಿರ್ಕೊಂಡಿರ್ತಾರೆ ಅಲ್ವಾ. ಈಗ ಸ್ಪೆಷಾಲಿಟಿ ಕೆಮಿಕಲ್ಸ್ 100 ಕಂಪನಿಗಳಿಂದ ಕೂಡಿದೆ ಅಂತ ಅನ್ಕೊಳ್ಳಿ. ಪ್ರತಿಯೊಂದು ತಮ್ಮದೇ ಆದ ಸಣ್ಣ ಕಾರ್ನರ್ ಮೇಲೆ ಕಾನ್ಸಂಟ್ರೇಟ್ ಮಾಡಿರುತ್ತೆ. ಒಂದು ಕಂಪನಿ ಕೇವಲ ಟೆಕ್ಸ್ಟೈಲ್ ಕೆಮಿಕಲ್ಸ್ ಮಾಡಬಹುದು, ಇನ್ನೊಂದು ಆರೋಮಾ ಮಾಲಿಕ್ಯೂಲ್ಸ್ ಮೇಲೆ ಗಮನ ಹರಿಸಬಹುದು, ಮತ್ತೊಂದು ಸರ್ಫ್ಯಾಕ್ಟೆಂಟ್ ಎಕ್ಸ್ಪರ್ಟ್ ಆಗಿರ್ಬೋದು. ಪ್ರತಿಯೊಂದು ಕೂಡ ಸಬ್ ಸೆಗ್ಮೆಂಟ್ಸ್ಗೂ ತನ್ನದೇ ಆದ ಸಪ್ಲೈ ಚೈನ್, ತನ್ನದೇ ಆದ ಒಂದು ರೆಗ್ಯುಲೇಷನ್ಸ್ ಹಾಗೆ ತನ್ನದೇ ಆದ
ವಿಧವಾದ ಪ್ಲೇ ಬುಕ್ ಕೂಡ ಇರುತ್ತೆ. ಭಾರತದಲ್ಲಿ ನಾವು ಇತಿಹಾಸವನ್ನ ನೋಡ್ಕೊಂಡ್ ಬಂದ್ರೆ ಬಲ್ಕ್ ಕೆಮಿಕಲ್ ಕಂಟ್ರಿ ಆಗಿದ್ದೇವೆ ಅಂತಾನೂ ಗೊತ್ತಾಗುತ್ತೆ ನೋಡಿ. ಹೆಚ್ಚು ವಾಲ್ಯೂಮ್, ಕಡಿಮೆ ಕಾಸ್ಟ್ ಎಫಿಷಿಯನ್ಸಿ ಹಾಗೆ ಮೂಲಭೂತ ಇಂಟರ್ಮೀಡಿಯೇಟ್ಸ್ ಗಳ ಒಂದು ಎಕ್ಸ್ಪೋರ್ಟ್ ನಲ್ಲಿ ನೋಡಿದಾಗ ನಾವ್ ಎಲ್ರಿಗಿಂತನೂ ಕೂಡ ದೊಡ್ಡರಾಗಿದ್ದೀವಿ. ಆದ್ರೆ ಕಳೆದ 10-15 ವರ್ಷಗಳಿಂದ ನೋಡಿದಾಗ ಇದು ಬದಲಾಗೋದಕ್ಕೆ ಶುರುವಾಗಿದೆ ನೋಡಿ. ಸ್ಪೆಷಾಲಿಟಿ ಕೆಮಿಕಲ್ಸ್ಗೆ ಒಂದು ಜಾಗತಿಕ ಬೇಡಿಕೆ ಹೆಚ್ಚಾಗ್ತಿರೋ ಹಾಗೆ ಕೆಲವು ಭಾರತೀಯ ಕಂಪನಿಗಳು ಮೆಟ್ಟಿಲುಗಳನ್ನ ಹತ್ತೋದಕ್ಕೆ ಶುರು ಮಾಡ್ಕೊಂಡಿದೆ. ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ನಲ್ಲಿ ಇನ್ವೆಸ್ಟ್ ಮಾಡೋದಾಗಿರ್ಬೋದು, ಅಂತಾರಾಷ್ಟ್ರೀಯ ಕ್ಲೈಂಟ್ಸ್ ಗಳೊಂದಿಗೆ ಒಂದು ನಿಕಟವಾಗಿ ಕೆಲಸ ಮಾಡೋದು, ಮತ್ತೆ ವಿಶ್ವಾಸಾರ್ಹ ಅಂದ್ರೆ ಒಂದು ಹೆಚ್ಚಿನ ನಂಬಿಕೆನ ಉಳಿಸ್ಕೊಳ್ಳುವಂಥದ್ದು, ಹೆಚ್ಚು ಮಾರ್ಜಿನ್ ಇರುವಂತಹ ಸಪ್ಲೈಯರ್ಸ್ ಆಗೋದಕ್ಕೆ ಪ್ರಯತ್ನ ಪಡೋದು, ಇದನ್ನ ಮಾಡಲು ಅವರಿಗೆ ಒಂದು ದೊಡ್ಡ ಕಾರಣ ಇದೆ. ಒಮ್ಮೆ ಈ ಸ್ಪೇಸ್ ನಲ್ಲಿ ಪ್ರಬಲವಾಗಿದ್ದ ಚೈನಾ ಹಿಂದೆ ಸರಿಯೋದಕ್ಕೆ ಶುರು ಮಾಡ್ತು ಅಲ್ವಾ. ಈಗ ಪರಿಸರ ಮಾಲಿನ್ಯದ ವಿರುದ್ಧ ಕ್ರಮಗಳವಾಗಿ ನಾವು ನೋಡಿದಾಗ ಚೀನಿ ಸರ್ಕಾರ ಸಾವಿರಾರು ಮಾಲಿನ್ಯಕಾರಕ ಒಂದು ಕೆಮಿಕಲ್ ಫ್ಯಾಕ್ಟರೀಸ್ ಗಳನ್ನ ಮುಚ್ಕೊಂಡು ಹೋಗಿದೆ. ಇದು ಗ್ಲೋಬಲಿ ನಾವು ನೋಡ್ತಿದೀವಿ ಅಂತಂದ್ರೆ ಖರೀದಿದಾರರನ್ನ ಯಾರು ಪರ್ಚೇಸ್ ಮಾಡ್ತಾರಲ್ವಾ ಅವರು ಬೇರೆ ಕಡೆ ನೋಡೋ ಹಾಗೆ ಮಾಡ್ತು. ಹಾಗೆ ಅನೇಕರು ಕೂಡ ಭಾರತೀಯ ಕಂಪನಿಗಳು ಸಿದ್ಧರಾಗಿರೋದನ್ನು ಕೂಡ ಕಂಡುಕೊಂಡಿದ್ದಾರೆ. ಸೊ ಇಲ್ಲೊಂದು ಚಾನ್ಸ್ ಇದೆ ಅಂತ ನಮ್ಗೆ ಗೊತ್ತಾಗ್ತಿದೆ ನೋಡಿ. ಇಂದು ನಮ್ಮ ದೇಶ ಭಾರತ ಕೆಲವು ಸ್ಪೆಷಾಲಿಟಿ ಕ್ಯಾಟಗರೀಸ್ ಅಲ್ಲಿ ನೋಡೋದಾದ್ರೆ ಡೈಸ್, ಪಿಗ್ಮೆಂಟ್ಸ್, ಸರ್ಫ್ಯಾಕ್ಟೆಂಟ್ಸ್, ಓಲಿಯೋ ಕೆಮಿಕಲ್ಸ್ ಗಳಿಗೆ ವಿಶ್ವದ ಒಂದು ಅಗ್ರ ಎಕ್ಸ್ಪೋರ್ಟ್ ನಲ್ಲಿ ಒಂದಾಗಿದೆ. ಆದ್ರೆ ಇನ್ನೂ ಕೂಡ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಇದೆ ಅಂತ ಹೇಳ್ಬೋದು. ಇದು ನಾವು ಇಂದು ನೋಡ್ತಿರೋ ಕಂಪನಿಗಳಿಗೆ ನಮ್ಮನ್ನ ಕರ್ಕೊಂಡು ಹೋಗುತ್ತೆ ನೋಡಿ. ಮೊದಲಿಗೆ ಆರ್ತಿ ಇಂಡಸ್ಟ್ರಿ ಬಗ್ಗೆ ಮಾತಾಡೋಣ. ಆರ್ತಿ ಒಂದು ನಿರ್ದಿಷ್ಟ ಸಣ್ಣ ಮಾರುಕಟ್ಟೆ ವಿಭಾಗದಲ್ಲಿ ಕೆಲಸ ಮಾಡ್ತಾ ಇದೆ. ಇದು ಬೆನ್ಝೀನ್ ಹಾಗೂ ಟೆಲುಯಿನ್ ಡೆರಿವೇಟಿವ್ಸ್ ಅನ್ನ ತಯಾರಿಸ್ತಿದೆ ಕೂಡ. ಇವೆರಡು ಕ್ರೂಡ್ ಆಯಿಲ್ ಇಂದ ಸಿಗೋ ಕಾಂಪೌಂಡ್ಸ್ ಗಳು ಅಂತ ಹೇಳ್ಬೋದು. ಈ ಕಂಪನಿಯು ಫಿನಿಶ್ಡ್ ಪ್ರಾಡಕ್ಟ್ಸ್ ಗಳನ್ನ ತಯಾರಿಸೋದೇ ಇಲ್ಲ ಅಥವಾ ಕೇವಲ ರಾ ಮೆಟೀರಿಯಲ್ಸ್ ಅನ್ನ ವ್ಯಾಪಾರ ಮಾಡೋದಿಲ್ಲ. ಬದಲಿಗೆ ಇದು ಮಧ್ಯದಲ್ಲಿ ಕುಳಿತುಕೊಂಡು ಮೂಲಭೂತ ಕೆಮಿಕಲ್ಸ್ ಅನ್ನ ಇಂಟರ್ಮೀಡಿಯೇಟ್ಸ್ ಆಗಿ ಪರಿವರ್ತಿಸೋದಂತೆ ಮಾಡುತ್ತೆ. ಅದನ್ನ ಇತರ ಕಂಪನಿಗಳು ಇದಾದ ಮೇಲೆ ಡೈಸ್, ಆಗ್ರೋ ಕೆಮಿಕಲ್ಸ್, ಪಾಲಿಮರ್ಸ್ ಹಾಗೆ ಫಾರ್ಮಾಸ್ಯೂಟಿಕಲ್ಸ್ ಮತ್ತೆ ಫ್ಯೂಯಲ್ ಅಡಿಕ್ಟಿವ್ಸ್ ಗಳಾಗಿ ತಯಾರಿಸೋದಕ್ಕೆ ಬಳಸ್ತವೆ. ಆರ್ತಿಗೆ ಒಂದು ಎಡ್ಜ್ ಸಿಕ್ಕಿರೋದು ಅದರ ಒಂದು ಇಂಟಿಗ್ರೇಷನ್ ಮಟ್ಟದಿಂದ ಅಂತ ಹೇಳ್ಬೋದು. ಈ ಸ್ಪೇಸ್ ನಲ್ಲಿರೋ ಹೆಚ್ಚಿನ ಕಂಪನಿಗಳು ಕೆಲವು ನಿರ್ದಿಷ್ಟ ಉತ್ಪನ್ನಗಳ ಮೇಲೆ ಕಾನ್ಸಂಟ್ರೇಟ್ ಮಾಡುತ್ತೆ. ಆದ್ರೆ ಆರ್ತಿ ಬೆನ್ಝಿನ್ ಹಾಗೂ ಟೊಲುಯೂನ್ ಅನ್ನೋ ಒಂದು ವಿವಿಧ ರೀತಿಯ ಡೌನ್ ಸ್ಟ್ರೀಮ್ ಕೆಮಿಕಲ್ಸ್ ಗಳಾಗಿ ಪರಿವರ್ತನೆ ಮಾಡುತ್ತೆ ನೋಡಿ. ವಿವಿಧ ಇಂಡಸ್ಟ್ರಿಗಳಾದ್ಯಂತ ನಾವು ನೋಡಿದಾಗ ಅನೇಕ ವ್ಯಾಲ್ಯೂ ಚೈನ್ಸ್ ಗಳು ಸೃಷ್ಟಿ ಮಾಡುತ್ತೆ ಅಂತಾನೆ ಹೇಳ್ಬೋದು. ಇದು ಅವ್ರಿಗೆ ಫ್ಲೆಕ್ಸಿಬಿಲಿಟಿ, ಆಪರೇಟಿಂಗ್ ಲೆವರೇಜ್ ಮತ್ತೆ ಬೇರೆ ಬೇರೆ ಸೆಕ್ಟರ್ಗಳಾದ್ಯಂತ ಪ್ರಸ್ತುತೆಯನ್ನ ಕೂಡ ನೀಡತ್ತೆ. ಆದ್ರೆ FY25 ಫೈನಾನ್ಷಿಯಲ್ ಇಯರ್ ಅನ್ನ ನೋಡಿದಾಗ ಇದು ಖಂಡಿತವಾಗ್ಲೂ ಸುಲಭ ಆಗಿರಲಿಲ್ಲ. ಆರ್ತಿ ಒಂದು ಸರ್ವಿಸ್ ಕೊಡೋದು ಒಂದು ಹಲವು ಎಂಡ್ ಯೂಸರ್ ಇಂಡಸ್ಟ್ರೀಸ್ ಗಳನ್ನ ನಾವು ನೋಡ್ತಿದೀವಿ ಅಂತಂದ್ರೆ ವಿಶೇಷವಾಗಿ ಅಗ್ರೋ ಕೆಮಿಕಲ್ಸ್ ಮತ್ತೆ ಪಾಲಿಮರ್ಸ್ ಒಂದು ಡೌನ್ ಸೈಕಲ್ ಅನ್ನ ಅನುಭವಿಸ್ತು. ಅದಲ್ಲದೆ ಅದರ ಹಲವು ಉತ್ಪನ್ನಗಳ ಒಂದು ಗ್ಲೋಬಲಿ ಪ್ರೈಸಸ್ ಪ್ರೆಷರ್ಗೂ ಕೂಡ ಒಳಗಾಯ್ತು ಅಂತ ಹೇಳ್ಬೋದು. ಇದರ ಹೆಚ್ಚಿನ ಭಾಗಕ್ಕೆ ಚೈನಾದಿಂದ ಬಂದ ಒಂದು ಎಕ್ಸೆಸ್ ಸಪ್ಲೈ ಕೂಡ ಕಾರಣ ಆಯಿತು. ಆರ್ತಿ ಹೆಚ್ಚು ವಾಲ್ಯೂಮ್ ಅನ್ನ ಚಲಾಯಿಸಲು ಸಾಧ್ಯವಾದ್ರೂ ಅವುಗಳಿಗೆ ಅಷ್ಟೊಂದು ಚಾರ್ಜ್ ಮಾಡೋದು ಸಾಧ್ಯ ಆಗ್ತಿರ್ಲಿಲ್ಲ. ಪ್ರೈಸ್ ದುರ್ಬಲವಾಗಿದ್ದು ಮತ್ತೆ ಇನ್ಪುಟ್ ಕಾಸ್ಟ್ಗಳು ವಿಶೇಷವಾಗಿ ನೋಡಿದಾಗ ಎನರ್ಜಿ ಮತ್ತೆ ಫ್ರೈಟ್ ಹೆಚ್ಚಾಗಿ ಉಳ್ಕೊಳ್ತು. ಹಾಗಾಗಿ ಈ Q4 ರೆವಿನ್ಯೂ ಇಯರ್ ಆನ್ ಇಯರ್ ನೋಡ್ತಿದೀವಿ ಅಂತಂದ್ರೆ 13% ಹೆಚ್ಚಾಗಿ 2214 ಕ್ರೋರ್ಸ್ ತಲುಪಿಸಿದ್ರು ಕೂಡ ಎಬಿಟಾ ರಿಯಾಲಿಟಿಯಲ್ಲಿ 6% ಕುಸ್ತೋಗಿದೆ. ಅಂದ್ರೆ 266 ಕ್ರೋರ್ಸ್ ತಲುಪಿದೆ ಅಂತ. ಮತ್ತೆ ನೆಟ್ ಪ್ರಾಫಿಟ್ 27% ಇಳಿದಿದ್ದು 96 ಕ್ರೋರ್ಸ್ ತಲುಪಿದೆ ಅಂತ. ಇದು ಒಂದು ದೊಡ್ಡ ಡೌನ್ಫಾಲ್ ಅಲ್ವಾ. ಆರ್ತಿ ಇಂಡಸ್ಟ್ರಿ ಬಿಸ್ನೆಸ್ ಅಲ್ಲಿ ಎರಡು ಮುಖ್ಯ ಭಾಗಗಳಿದೆ. ಒಂದು ನಾನ್ ಎನರ್ಜಿ ವಿಭಾಗ, ಇನ್ನೊಂದು ಅವರ ಕೋರ್ ಸ್ಪೆಷಾಲಿಟಿ ಕೆಮಿಕಲ್ಸ್ ಅನ್ನ ಒಳಗೊಂಡಿದೆ ಅಂತ ಹೇಳ್ಬೋದು. ಇದರಲ್ಲಿ ಹಿಂದಿನ ತ್ರೈಮಾಸಿಕಕ್ಕೆ ಅಂದ್ರೆ ಕ್ವಾರ್ಟರ್ಲಿ ರಿಪೋರ್ಟ್ಗೆ ನಾವು ಹೋಲಿಸಿದ್ರೆ ವಾಲ್ಯೂಮ್ ಒಂದು 14% ಹೆಚ್ಚಾಗಿದೆ. ಇನ್ನೊಂದು ಅವರ ಎನರ್ಜಿ ಸೆಗ್ಮೆಂಟ್ ಅಂದ್ರೆ ಸ್ಟೀಮ್ ಅಂಡ್ ಯುಟಿಲಿಟೀಸ್ ಅಂತ ಹೇಳ್ತೀವಿ. ಇದರಲ್ಲೂ ಕೂಡ ವಾಲ್ಯೂಮ್ 21% ಹೆಚ್ಚಾಗಿದೆ. ಇದು ನಿಜವಾಗ್ಲೂ ಕೂಡ ಒಂದು ಒಳ್ಳೆ ಬೆಳವಣಿಗೆ. ಅಂದ್ರೆ ಈ ಡಿಮ್ಯಾಂಡ್ ವಾಪಸ್ ಬರ್ತಾ ಇದೆ ಅಂತ ಕಾಣುತ್ತೆ. ಆದ್ರೆ ಮಾರ್ಜಿನ್ಸ್ ಮಾತ್ರ ತುಂಬಾ ಕಡಿಮೆ ಇದೆ. ಯಾಕೆ ಅಂತೀರಾ? ಯಾಕೆ ಅಂದ್ರೆ ಈಗಲೂ ಕೂಡ ಪ್ರೈಸಿಂಗ್ ಎನ್ವೈರನ್ಮೆಂಟ್ ಸರಿಯಾಗಿಲ್ಲ. ಮುಖ್ಯವಾಗಿ ನಾವು ನೋಡಿದಾಗ ಆಗ್ರೋ ಕೆಮಿಕಲ್ ಇಂಟರ್ಮೀಡಿಯೇಟ್ಸ್ ವಿಭಾಗಕ್ಕೆ ದೊಡ್ಡ ಪೆಟ್ಟು ಬಿದ್ದಿದೆ ಗೊತ್ತಾ. ಅಂದ್ರೆ ಗ್ಲೋಬಲಿ ಇದರ ಒಂದು ಸಪ್ಲೈ ಜಾಸ್ತಿ ಇದೆ ಮತ್ತೆ ಪ್ರೈಸಿಂಗ್ ಪವರ್ ಇಲ್ವೇ ಇಲ್ಲ. ಆರ್ತಿಯ ಮ್ಯಾನೇಜ್ಮೆಂಟ್ ಹೇಳ್ದಂತೆ ಹೌದು ವಾಲ್ಯೂಮ್ ಸುಧಾರಿಸ್ತಾ ಇದೆ, ಆದ್ರೆ ಹೊಸ ಸೇಲ್ಸ್ ಗಳು ಮಾರ್ಜಿನಲ್ ಪ್ರೈಸಿಂಗ್ ನಲ್ಲಿ ನಡೀತಾ ಇದೆ. ಯಾಕೆ ಅಂದ್ರೆ ಚೈನಾದಲ್ಲಿನ ಒಂದು ಓವರ್ ಕೆಪಾಸಿಟಿ ನಿರಂತರವಾಗಿ ಪ್ರೈಸಸ್ ಅನ್ನ ಕಡಿಮೆ ಮಾಡ್ತಾ ಇದೆ ಅಂತ. ಆದ್ರೂ ಎಲ್ಲವೂ ಕೂಡ ಕತ್ಲಲ್ಲ ಬಿಡಿ. ಒಂದು ಒಳ್ಳೆ ವಿಷಯ ಏನ್ ಗೊತ್ತಾ, ಅವರ MMA ಬಿಸ್ನೆಸ್ ಅನ್ನ ನೋಡಿದಾಗ
ಇದನ್ನ ಇಂಧನಕ್ಕೆ ಸಂಬಂಧಿಸಿದಂತೆ ಬಳಕೆಗಳಲ್ಲೂ ಕೂಡ ಉಪಯೋಗಿಸ್ತಾರೆ. ಇದರ ವಾಲ್ಯೂಮ್ಸ್ ವರ್ಷದಿಂದ ವರ್ಷಕ್ಕೆ ಸುಮಾರು 40% ಹೆಚ್ಚಾಗಿದೆ. ಮತ್ತೆ ಅವರೂ ಕೂಡ US ಮತ್ತೆ ಯುರೋಪ್ ನಂತಹ ಹೊಸ ಪ್ರದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡೋದನ್ನು ಶುರು ಮಾಡ್ಕೊಂಡಿದ್ದಾರೆ. ಇದು ಇನ್ನೂ ಕೂಡ ಸ್ಟಾರ್ಟಿಂಗ್ ಸ್ಟೇಜ್ ನಲ್ಲಿದೆ. ಆದ್ರೆ ಭವಿಷ್ಯಕ್ಕೆ ಉಪಯುಕ್ತವಾಗುವಂತ ಒಂದು ಪ್ರಾಡಕ್ಟ್ ಲೈನ್ಸ್ ಗಳನ್ನ ನಿರ್ಮಿಸುವ ಒಂದು ಅವರ ಸಾಮರ್ಥ್ಯವನ್ನು ಕೂಡ ಇಲ್ಲಿ ತೋರಿಸುತ್ತೆ ನೋಡಿ. ಇನ್ನು ಕಂಪನಿಯ ಕಾಸ್ಟ್ ಕೂಡ ಭಾರಿ ಪ್ರಮಾಣದಲ್ಲಿ ತುಂಬಾ ಕಡಿಮೆ ಆಗ್ತಿದೆ ಅಂತಾನೆ ಹೇಳ್ಬೋದು. FY25 ನಲ್ಲಿ ಅವರ ಹಲವು ಎಫಿಷಿಯನ್ಸಿ ಪ್ರಾಜೆಕ್ಟ್ಸ್ ಗಳನ್ನ ಪೂರೈಸಿದ್ದಾರೆ, ಹೌದು. ಆದ್ರೆ ಉದಾಹರಣೆಗೆ ನಾವು ನೋಡಿದಾಗ ಹೈಬ್ರಿಡ್ ಪವರ್ಗೆ ಬದಲಾಯಿಸೋದು, ಇನ್ನು ಸ್ಟೀಮ್ಗಾಗಿ ಉತ್ತಮ ಟರ್ಬೈನ್ಸ್ ಗಳನ್ನ ಅಳವಡಿಸಿಕೊಳ್ಳೋದು, ಇನ್ನು ರಾ ಮೆಟೀರಿಯಲ್ ಈಲ್ಡ್ಸ್ ಗಳನ್ನ ಸುಧಾರಿಸೋದು, ಇವು ಒಂದೇ ರಾತ್ರಿ ದೊಡ್ಡ ಬದಲಾವಣೆ ತರೋದೇ ಇಲ್ಲ. ಆದ್ರೆ ಕಾಲಕ್ರಮೇಣ ನೋಡಿದಾಗ ಮಾರ್ಜಿನ್ಸ್ ಅನ್ನ ಎಲ್ಲೋ ಒಂದ್ ಕಡೆ ರಕ್ಷಿಸುತ್ತೆ. ಕೆಪೆಕ್ಸ್ ಆರ್ತಿಗೆ ಒಂದು ದೊಡ್ಡ ಥೀಮ್. ಅವರು FY25 ರಲ್ಲಿ ನೋಡಿದಾಗ 1370 ಕ್ರೋರ್ಸ್ಗಿಂತ ಹೆಚ್ಚಾಗಿ ಖರ್ಚು ಮಾಡ್ಕೊಂಡಿದ್ದಾರೆ. ಮತ್ತೆ FY26 ನಲ್ಲಿ ಇನ್ನೊಂದು 1000 ಕ್ರೋರ್ಸ್ ಇನ್ವೆಸ್ಟ್ ಮಾಡೋ ಯೋಜನೆಯಲ್ಲಿದ್ದಾರೆ ಕೂಡ. ಇದರ ಬಹುಪಾಲು ನೋಡ್ತೀವಿ ಅಂತಂದ್ರೆ ಝೋನ್ 4 ಎಂದು ಕರೆಯುವ ಹೊಸ ಸೌಲಭ್ಯಕ್ಕೆ ಹೋಗತ್ತಂತೆ. ಇದರಲ್ಲಿ ಮಲ್ಟಿಪರ್ಪಸ್ ಪ್ಲಾಂಟ್ಸ್ ಖಂಡಿತವಾಗ್ಲೂ ಇರುತ್ತೆ. ಅವ್ರಿಗೆ ಹೆಚ್ಚಾಗಿ ನೋಡ್ತಿದೀವಿ ಅಂತಂದ್ರೆ ಅಡ್ವಾನ್ಸ್ಡ್ ಅಂದ್ರೆ ಹೆಚ್ಚು ಮಾರ್ಜಿನ್ ಇರೋ ಕೆಮಿಕಲ್ಸ್ ಅನ್ನ ತಯಾರಿಸೋದಕ್ಕೆ ಆಪರ್ಚುನಿಟಿ ಇಲ್ಲಿರುತ್ತೆ. ಈ ಒಂದು ಅವಕಾಶ ಏನಿರುತ್ತೆ ಅಲ್ವಾ, ಅದು ವಿಶೇಷವಾಗಿ ಫಾರ್ಮಾ ಮತ್ತೆ ಅಗ್ರಿ ಗ್ರಾಹಕರಿಗೋಸ್ಕರ ಮಾತ್ರ. ಆದ್ರೆ ಈ ಘಟಕದ ಪರಿಣಾಮ FY27 ರಲ್ಲಿ ಮಾತ್ರ ಕಾಣಿಸ್ಕೊಳ್ಳೋದಕ್ಕೆ ಎಲ್ಲೋ ಒಂದ್ ಕಡೆ ಶುರುವಾಗತ್ತೆ. ಅಲ್ಲಿಯವರೆಗೆ ಈಗಿರುವ ಅಸೆಟ್ಸ್ ಪೂರ್ಣವಾಗಿ ಬಳಸ್ಕೊಳ್ಳುವತ್ತ ಗಮನ ಹರಿಸುತ್ತಾ ಅನ್ನೋದು ಕೂಡ ನೋಡ್ಬೇಕು. ಈಗ ಹಲವು ವಿಭಾಗಗಳಲ್ಲಿ ನೋಡಿದಾಗ ಬಳಕೆಯ ಮಟ್ಟಗಳು ಕಡಿಮೆ ಆಗಿದೆ ಕೂಡ. ಫಾರ್ ಎಕ್ಸಾಂಪಲ್, ಪಾಲಿಮರ್ ಅಪ್ಲಿಕೇಶನ್ಸ್ ಅಲ್ಲಿ ಬಳಸೋ PDA ಚೈನ್ ಕೇವಲ 33% ಯುಟಿಲೈಸೇಷನ್ಸ್ ನಲ್ಲಿದೆ ಅಷ್ಟೇ. ಅಂದ್ರೆ MMA ಕೂಡ ಅದರ ಉತ್ತಮ ಬೆಳವಣಿಗೆಯ ಹೊರತಾಗಿ ನಾವು ನೋಡಿದಾಗ 62% ನಲ್ಲಿದೆ. ಅಂದ್ರೆ ಇನ್ನೂ ಹೆಚ್ಚಾಗಿ ಬಳಸೋದಕ್ಕೆ ಅವಕಾಶ ಇದೆ ಅಂತ. ಡಿಮ್ಯಾಂಡ್ ಇನ್ನಷ್ಟು ಸುಧಾರಿಸಿದ್ರೆ ಆರ್ತಿ ಹೆಚ್ಚು ಕೆಪಾಸಿಟಿ ಇಲ್ದೇನೆ ವಾಲ್ಯೂಮ್ ಅನ್ನು ಕೂಡ ಹೆಚ್ಚಿಸಬಹುದು. ಇನ್ನು ಫೈನ್ ಆರ್ಗ್ಯಾನಿಕ್ಸ್ ಬಗ್ಗೆ ಮಾತಾಡೋಣ ನೋಡಿ. ಫೈನ್ ಕಂಪನಿಗಳು ಬಲ್ಕ್ ಕೆಮಿಕಲ್ಸ್ ಅಥವಾ ಇಂಟರ್ಮೀಡಿಯೇಟ್ ವಿಭಾಗದಲ್ಲಿಲ್ಲ. ಇದು ಸ್ಪೆಷಾಲಿಟಿ ಅಡಿಟಿವ್ಸ್ ಅನ್ನ ತಯಾರಿಸುತ್ತೆ. ಅಂದ್ರೆ ಆಹಾರ, ಪ್ಲಾಸ್ಟಿಕ್ಗಳು, ಕಾಸ್ಮೆಟಿಕ್ಸ್, ಕೋಟಿಂಗ್ಸ್ ಮತ್ತೆ ಪ್ರಾಣಿಗಳ ಆಹಾರದಲ್ಲಿ ಬಳಸುವಂತ ಸಣ್ಣ ಹಾಗೂ ಕ್ರಿಯಾತ್ಮಕ ಪದಾರ್ಥಗಳು ಅಂತ ಹೇಳ್ಬೋದು. ಇವು ಪ್ರಮುಖ ಪದಾರ್ಥಗಳಲ್ಲ, ಒಂದು ಸಣ್ಣ ವಾಲ್ಯೂಮ್ ಆದ್ರೆ ಹೆಚ್ಚು ಪರಿಣಾಮ ಬೀಳೋ ಒಂದು ಕಾಂಪೌಂಡ್ಸ್ಗಳು. ಒಂದು ಕೇಕ್ ಮಿಕ್ಸ್ ನಲ್ಲಿ ಫೈನ್ ಅಡಿಟಿವ್ 1% ಗಿಂತ ಕಡಿಮೆ ಇರಬಹುದು. ಆದ್ರೆ ಆ 1% ಕೇಕ್ ಅನ್ನ ಫ್ಲಫಿ ಹಾಗೂ ಸ್ಟೇಬಲ್ ಆಗಿ ಮತ್ತೆ ಕನ್ಸಿಸ್ಟೆಂಟ್ ಆಗಿ ಮಾಡುತ್ತೆ. ಇಲ್ಲಿ ಇಂಟ್ರೆಸ್ಟಿಂಗ್ ಆಗಿರೋ ವಿಷಯ ಏನ್ ಗೊತ್ತಾ, ಫೈನ್ ಕಂಪನಿ ಓಲೆ ಕೆಮಿಸ್ಟ್ರಿ ಎಂಬ ಒಂದು ಸೆಕ್ಟರ್ ನಲ್ಲಿ ಕೆಲಸ ಮಾಡುತ್ತೆ. ಅಂದ್ರೆ ಅವರ ಅಡಿಟಿವ್ಸ್ ಗಳು ನೈಸರ್ಗಿಕ ತೈಲಗಳು ಹಾಗೆ ಕೊಬ್ಬುಗಳಿಂದ ತಯಾರಾಗುತ್ತೆ. ಈಗ ಪೆಟ್ರೋಲಿಯಂ ನಿಂದ ಅಂತ ಖಂಡಿತವಾಗ್ಲೂ ಅನ್ಕೋಬೇಡಿ. ಹಾಗಾಗಿ ಪಾಮ್ ಆಯಿಲ್, ಕ್ಯಾಸ್ಟರ್ ಆಯಿಲ್ ಹಾಗೆ ಸನ್ಫ್ಲವರ್ ಆಯಿಲ್ ಇವು ಅವರ ರಾ ಮೆಟೀರಿಯಲ್ಸ್ ಅಂತ ಹೇಳ್ಬೋದು. ಇದು ಅವರಿಗೆ ಒಂದು ಸಸ್ಟೈನಬಿಲಿಟಿ ಎಡ್ಜ್ ಅನ್ನ ಕೊಡುತ್ತೆ. ಈಗ ನೋಡಿ, ನಾವು ಗ್ಲೋಬಲಿ ಕನ್ಸ್ಯೂಮರ್ ಬ್ರ್ಯಾಂಡ್ಸ್ ಗಳನ್ನ ನಾವು ನೋಡಿದಾಗ ಪೆಟ್ರೋಕೆಮಿಕಲ್ಗೆ ಬಯೋ ಬೇಸ್ಡ್ ಆಲ್ಟರ್ನೇಟಿವ್ಸ್ ಹುಡುಕ್ತಿರ್ಬೇಕಾದ್ರೆ ಫೈನ್ ನ ಪ್ರಸ್ತುತತೆ ಖಂಡಿತವಾಗ್ಲೂ ಹೆಚ್ಚಾಗತ್ತೆ. ಆದ್ರೆ ಇದು ಸುಲಭದ ಬಿಸ್ನೆಸ್ ಖಂಡಿತವಾಗ್ಲೂ ಅಲ್ಲ. ಪ್ರತಿ ಕನ್ಸ್ಯೂಮರ್ ಜೊತೆಗಿನ ಸಂಬಂಧ ಏನಿರುತ್ತೆ ಅದನ್ನ ಲಾಂಗ್ ಟರ್ಮ್ ವರ್ಗೂ ಇಟ್ಕೊಳ್ತಾರೆ. ಈಗ ಒಂದು ಪ್ರಾಡಕ್ಟ್ ಗೆ ಅನುಮೋದನೆ ತಗೊಳ್ಬೇಕು ಅಂತಂದ್ರೆ 6-12 ತಿಂಗಳು ತೆಗೆದುಕೊಳ್ಬಹುದು. ಇದೇ ಕಾರಣಕ್ಕೆ ಫೈನ್ ಹೆಚ್ಚು ಗ್ರಾಹಕರ ಹಿಂದೆ ಹೋಗೋದೇ ಇಲ್ಲ. ಅದು ಕೆಲವೇ ಗ್ರಾಹಕರ ಮೇಲೆ ಗಮನ ಹರಿಸುತ್ತೆ. ಮತ್ತೆ ಕಾಲಕ್ರಮೇಣ ನಾವು ನೋಡಿದಾಗ ವಾಲೆಟ್ ಶೇರ್ ಅನ್ನ ಹೆಚ್ಚಿಸೋದಕ್ಕೂ ಕೂಡ ಟ್ರೈ ಮಾಡುತ್ತೆ. ಇನ್ನು FY25 ನಲ್ಲಿ ಫೈನ್ ಒಂದು ಉತ್ತಮ ರೆವಿನ್ಯೂ ಗ್ರೋತ್ ಅನ್ನು ತಗೊಂಡ್ ಬಂದ್ಕೊಡ್ತು. ಅಂದ್ರೆ Q4 ರೆವಿನ್ಯೂಸ್ ಇಯರ್ ಆನ್ ಇಯರ್ ನೋಡಿದಾಗ 11% ಹೆಚ್ಚಾಗಿ 607 ಕ್ರೋರ್ಸ್ ತಲುಪಿದೆ. ಆದ್ರೆ ಪ್ರಾಫಿಟ್ಸ್ ಮಾತ್ರ ವಿರುದ್ಧ ದಿಕ್ಕಿನಲ್ಲಿ ಹೊರಟೋಯ್ತು ಅಂತ ಹೇಳ್ಬೋದು. EBITDA 17% ಕುಸ್ತೋಗಿ 120 ಕ್ರೋರ್ಸ್ ತಲುಪಿದೆ. ಅಂದ್ರೆ ಪ್ಯಾಟ್ 15% ಕುಸ್ತಿದೆ ಅಂತಾನೆ. ಅಂದ್ರೆ 97 ಕ್ರೋರ್ಸ್ ಇಲ್ಲಿ ತಲುಪಿರೋದು. ಹಾಗಿದ್ರೆ ಎಕ್ಸಾಕ್ಟ್ಲಿ ಏನಾಯ್ತು? ಇನ್ಪುಟ್ ಕಾಸ್ಟ್ ಹೆಚ್ಚಾದವು. ಪಾಮ್, ಕ್ಯಾಸ್ಟರ್ ಹಾಗೆ ಸನ್ಫ್ಲವರ್ ಆಯಿಲ್ ಇದು ಅವರ ಮುಖ್ಯ ವಿಭಾಗ ಅಂತ ಹೇಳ್ಬೋದು. ರಾ ಮೆಟೀರಿಯಲ್ಸ್ ನ ತಯಾರಿಸಬೇಕಾದ್ರೆ ಇದನ್ನ ಅವರು ಖಂಡಿತವಾಗ್ಲೂ ಕನ್ಸಿಡರ್ ಮಾಡ್ತಾರೆ. ವರ್ಷದ 2ನೇ ಅರ್ಧದಲ್ಲಿ ಹೆಚ್ಚು ಕಾಸ್ಟ್ಲಿ ಆಗೋಯ್ತು. ಮತ್ತೆ ಅವರ ಹಲವು ಗ್ರಾಹಕರು ದೀರ್ಘಾವಧಿಯ ಕಾಂಟ್ರಾಕ್ಟ್ಸ್ ನಲ್ಲಿ ಕಾರ್ಯನಿರ್ವಹಿಸೋದ್ರಿಂದ ಫೈನ್ ಈ ವೆಚ್ಚಗಳನ್ನ ತಕ್ಷಣವೇ ಟ್ರಾನ್ಸ್ಫರ್ ಮಾಡೋದಕ್ಕೆ ಸಾಧ್ಯ ಆಗ್ಲೇ ಇಲ್ಲ. ಸಣ್ಣ ಗ್ರಾಹಕರು ಅಥವಾ ಸ್ಪಾಟ್ ಆರ್ಡರ್ಸ್ ಗಳಲ್ಲಿ ಅವರ ಪ್ರೈಸಸ್ ಕೂಡ ಹೆಚ್ಚಾಗೋಯ್ತು. ಆದ್ರೆ ಈ ದೊಡ್ಡ ಕನ್ಸ್ಯೂಮರ್ಸ್ ಗಳು ಒಂದು ಅಗ್ರಿಮೆಂಟ್ ಏನಿರುತ್ತೆ ಅದರಿಂದ ಬಂಧಿತರಾಗಿದ್ರಲ್ವಾ, ಹಾಗಾಗಿ ಮಾರ್ಜಿನ್ಸ್ ಗಳು ಇಮಿಡಿಯೇಟ್ ಆಗಿ ಕುಸ್ತೋಯ್ತು. ಇನ್ನೊಂದು ರಿಸ್ಟ್ರಿಕ್ಷನ್ ಅಂತಂದ್ರೆ ಕೆಪಾಸಿಟಿ ನೋಡಿ. ಫೈನ್ ನ ಹೆಚ್ಚಿನ ಘಟಕಗಳು ಈಗಾಗಲೇ ಬಹುತೇಕ ಪೂರ್ಣ ಕೆಪಾಸಿಟಿಯಲ್ಲಿ ಕೆಲಸ ಮಾಡ್ತಿದೆ. ಇನ್ನು ದೊಡ್ಡ ಮಟ್ಟದ ಹೆಚ್ಚುವರಿ ಸಾಮರ್ಥ್ಯ ಇರೋದು ಅವರ ಒಂದು ಪಾಟಲ ಗಂಗಾದಲ್ಲಿರೋ ಒಂದು E73 ಘಟಕದಲ್ಲಿ ಮಾತ್ರ. ಮ್ಯಾನೇಜ್ಮೆಂಟ್ ಏನ್ ಹೇಳಿದೆ ಗೊತ್ತಾ, ನಮ್ಮ E73 ಹೊರತುಪಡಿಸಿ ಎಲ್ಲಾ ಒಂದು ಸೆಕ್ಟರ್ಗಳು ಏನಿದೆ ಕರೆಕ್ಟ್ ಆಗಿ ಕೆಲಸ ಮಾಡ್ತಿದೆ. ಅಲ್ಲಲ್ಲಿ ಸಣ್ಣ ಸೇರ್ಪಡೆಗಳಿದೆ ಅಷ್ಟೇ, ಅದು ಬಿಟ್ರೆ ಹೆಚ್ಚಾಗಿಲ್ಲ ಅಂತ.
ಹಾಗಾಗಿ ಬೆಳವಣಿಗೆಗೆ ಹೊಸ ಇನ್ಫ್ರಾಸ್ಟ್ರಕ್ಚರ್ ಬೇಕಾಗತ್ತೆ. ನೋಡಿ, ಅವರೀಗ 2 ದೊಡ್ಡ ಪ್ರಾಜೆಕ್ಟ್ ನಲ್ಲಿ ಕೆಲಸ ಮಾಡ್ತಿದ್ದಾರೆ. ಮೊದಲನೇದು JNPA ನವಿ ಮುಂಬೈನಲ್ಲಿ ಒಂದು ಸ್ಪೆಷಲ್ ಎಕನಾಮಿಕ್ ಝೋನ್ ಒಂದು ಹೊಸ ಘಟಕವನ್ನ ಸ್ಥಾಪಿಸ್ತಿದ್ದಾರೆ. ಇದು ಮುಖ್ಯವಾಗಿ ಎಕ್ಸ್ಪೋರ್ಟ್ ಗಳ ಹತ್ರ ಗಮನ ಹರಿಸ್ತಿದೆ ಅಂತಾನೆ ಹೇಳ್ಬೋದು. ಒಮ್ಮೆ ಶುರುವಾದ್ಮೇಲೆ ಈಗಿರೋ ಕೆಪಾಸಿಟಿಯನ್ನ ಒಂದು ಡೊಮೆಸ್ಟಿಕ್ ಬೆಳವಣಿಗೆಗೆ ಬಳಸೋದಕ್ಕೆ ಇವರು ಅದನ್ನ ಅಳವಡಿಸ್ಕೊಳ್ತಾರೆ. ಎರಡನೇದು, ಅಮೆರಿಕದಲ್ಲಿ ಒಂದು ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿ ಏನಿದೆ ಅಲ್ವಾ, ಇದು ಫೈನ್ ಈಗಾಗಲೇ ಎಕ್ಸ್ಪೋರ್ಟ್ ಗಳ ಮೂಲಕ US ಕನ್ಸ್ಯೂಮರ್ಸ್ಗೆ ಒಂದು ಸರ್ವಿಸಸ್ ಅನ್ನು ಕೂಡ ಕೊಡ್ತಿದೆ. ಆದ್ರೆ ಶಿಫ್ಟಿಂಗ್ 2-3 ತಿಂಗಳು ತೆಗೆದುಕೊಳ್ಳುತ್ತೆ ಅಂತ ಹೇಳ್ತಿರೋದು. ಅಂದ್ರೆ ಸ್ಥಳೀಯ ಘಟಕದಿಂದ ಡೆಲಿವರಿ ಟೈಮ್ ಲೈನ್ಸ್ಗಳು ಸುಧಾರಿಸುತ್ತೆ ಅಂತ ಇಲ್ಲಿನ ಒಂದು ಸಿಚುವೇಶನ್ ತೋರಿಸ್ತಿದೆ. ಇನ್ನು ಸಂಬಂಧಗಳು ಕೂಡ ಸ್ಟ್ರಾಂಗ್ ಆಗತ್ತೆ, ಮತ್ತೆ ಮಾರುಕಟ್ಟೆಯಲ್ಲಿ ಇನ್ನಷ್ಟು ಡೀಪ್ ಆಗಿ ಪ್ರವೇಶ ಮಾಡೋದಕ್ಕೂ ಸಹ ಒಂದು ಆಪರ್ಚುನಿಟಿ ಸಿಗತ್ತೆ. ಇದೊಂದು ದೊಡ್ಡ ಬದಲಾವಣೆ ಅಂತಾನೆ ಹೇಳ್ಬೋದು. ಫೈನ್ ಕಂಪನಿ ಭಾರತದ ಹೊರಗಡೆ ಮ್ಯಾನುಫ್ಯಾಕ್ಚರಿಂಗ್ ಬೇಸ್ ಸ್ಥಾಪಿಸ್ತಿರೋದು ಇದೇ ಮೊದಲನೇ ಬಾರಿಗೆ. ಹಾಗಾಗಿ ಅವರು ಈ ಒಂದು ಪರಿಚಿತ ಉತ್ಪನ್ನಗಳಿಂದ ಶುರು ಮಾಡಿಕೊಂಡು ನಿಧಾನವಾಗಿ ಎಕ್ಸ್ಪ್ಯಾಂಡ್ ಮಾಡ್ತಿದ್ದಾರೆ. ಆದ್ರೆ ಅವರು ಎಕನಾಮಿಕಲಿ ಎಲ್ಲೋ ಒಂದ್ ಕಡೆ ವೀಕ್ ಆಗಿದ್ದಾರೆ ಅಂತ ಹೇಳ್ಬೋದು. ಅಂದ್ರೆ 1100 ಕ್ರೋರ್ಸ್ಗಿಂತ ಹೆಚ್ಚು ಕ್ಯಾಶ್ ನ ಹೊಂದಿದ್ದಾರೆ, ಮತ್ತೆ ಝೀರೋ ನೆಟ್ ಡೆಟ್ ಇಲ್ಲ, ಮತ್ತೆ ಅಗತ್ಯವಾದ್ರೆ ಸಾಲ ಪಡೆಯೋದಕ್ಕೂ ಸಹ ಅಥವಾ ಒಂದು ಆಕ್ವಿಸಿಷನ್ ಕೂಡ ಮುಕ್ತರಾಗಿರ್ತಾರೆ ಅನ್ನೋದು ಇಲ್ಲೇ ಗೊತ್ತಾಗುತ್ತೆ. ಕೊನೆಯದಾಗಿ ಪ್ರಿವಿ ಸ್ಪೆಷಾಲಿಟಿ ಬಗ್ಗೆ ಮಾತಾಡೋಣ. ಪ್ರಿವಿ ಕಂಪನಿ ಅರೋಮಾ ಮಾಲಿಕ್ಯೂಲ್ಸ್ ಅನ್ನ ತಯಾರಿಸುತ್ತೆ. ಇವು ಒಂದು ಸುಗಂಧ ದ್ರವ್ಯಗಳಿಗೆ ಹೋಗೋ ರಾ ಮೆಟೀರಿಯಲ್ಸ್ ಅಂತ ಹೇಳ್ಬೋದು. ಅಂದ್ರೆ ನೇರವಾಗಿ ಪರ್ಫ್ಯೂಮ್ಸ್ ಅಲ್ಲ, ಆದ್ರೆ ಒಂದು ಉತ್ಪಾದನಕ್ಕೆ ವಾಸನೆ ನೀಡುವ ಮೂಲ ಕೆಮಿಕಲ್ಸ್ ಅಂತ ಹೇಳ್ಬೋದು. ಈಗ ನೋಡಿ, ಒಂದು ಪರ್ಸನಲ್ ಕೇರ್ ಆಗಿರ್ಬೋದು, ಹೋಮ್ ಕೇರ್ ಮತ್ತೆ ಹೈಜೀನ್ ಪ್ರಾಡಕ್ಟ್ಸ್ ಅಂತ ತಗೊಳ್ಳಿ. ಅದ್ರಲ್ಲಿರೋ ಒಂದು ಸುಗಂಧ ದ್ರವ್ಯ ಚೆನ್ನಾಗಿರ್ಬೇಕು ಅಂತಂದ್ರೆ ಆ ಉತ್ಪನ್ನದ ಹಿಂದೆ ಒಂದು ಆರೋಮಾ ಕೆಮಿಕಲ್ಸ್ ಇದ್ದೇ ಇರುತ್ತೆ. ಮತ್ತೆ ಈ ಕ್ಷೇತ್ರದಲ್ಲಿ ಪ್ರಿವಿ ಭಾರತದಲ್ಲಿ ಅತಿ ದೊಡ್ಡ ಪ್ಲೇಯರ್ಸ್ ಗಳಲ್ಲಿ ಒಂದಾಗಿದೆ ಗೊತ್ತಾ. ಅವರು 70ಕ್ಕೂ ಹೆಚ್ಚು ಮಾಲಿಕ್ಯೂಲ್ಸ್ ಗಳನ್ನ ತಯಾರಿಸ್ತಾರೆ. ಗ್ಯಾಲಸ್ ಮಕ್ಸ್, ಪ್ರಯೋನೋಲ್, ಇಂಡೋಮೆರಿನ್ ಮತ್ತೆ ಆಂಬರ್ ವುಡಿ ಎಕ್ಸ್ಟ್ರೀಮ್ ನಂತಹ ಹೆಸರುಗಳು ಅಂತ ಹೇಳ್ಬೋದು. ಪ್ರತಿಯೊಂದಕ್ಕೂ ತನ್ನದೇ ಆದ ಒಂದು ಸುಗಂಧ ದ್ರವ್ಯ ಇರುತ್ತೆ, ಅಂದ್ರೆ ವಾಸನೆ ಇರುತ್ತೆ. ಇವುಗಳನ್ನ ವಿಶ್ವದ ಅಗ್ರ ಫ್ರಾಗ್ರೆನ್ಸ್ ಮತ್ತು FMCG ಬ್ರ್ಯಾಂಡ್ಸ್ ಗಳಿಗೆ ಮಾರಾಟ ಮಾಡ್ತಾರೆ. ಹಾಗಾಗಿ ಇದು ವಾಲ್ಯೂಮ್ ಬಿಸ್ನೆಸ್ ಅಲ್ಲ, ಇದು ಕ್ವಾಲಿಟಿ, ಕನ್ಸಿಸ್ಟೆನ್ಸಿ ಮತ್ತೆ ಸಂಬಂಧಗಳ ಜೊತೆ ಒಂದು ಆಳವಾದ ಬಗ್ಗೆ ಅಂತ ಹೇಳ್ಬೋದು. ಪ್ರಿವಿಗೆ ಒಂದು ಎಡ್ಜ್ ಇರೋದು ಅದರ ಒಂದು ಇನ್ಪುಟ್ಸ್ ಮೇಲಿನ ಕಂಟ್ರೋಲ್ ಇಂದ. ಈಗ ಗ್ಲೋಬಲಿ ನಾವು ನೋಡಿದಾಗ ಹೆಚ್ಚಿನ ಆರೋಮಾ ಕೆಮಿಕಲ್ಸ್ ಗಳನ್ನ ಪೈನ್ ಬೇಸ್ಡ್ ರಾ ಮೆಟೀರಿಯಲ್ಸ್ ಗಳಾದ CST ಅಂದ್ರೆ ಕ್ರೂಡ್ ಸಲ್ಫೇಟ್ ಟರ್ಪಂಟೈನ್ ಮತ್ತೆ GTO ಗಮ್ ಟರ್ಪಂಟೈನ್ ಆಯಿಲ್ ಇಂದ ಪಡೆಯಲಾಗುತ್ತೆ. ಇವುಗಳು ದೊಡ್ಡ ಪ್ರಮಾಣದಲ್ಲಿ ಪಡೆಯೋದು ಸಖತ್ ಕಷ್ಟ. ಆದ್ರೆ ಪ್ರಿವಿ ಒಂದು ಸುರಕ್ಷಿತ ಪ್ರವೇಶವನ್ನ ನಿರ್ಮಿಸಲು ಹಾಗೆ ಒಂದು ಬ್ಯಾಕ್ ವರ್ಡ್ಸ್ ಇಂಟಿಗ್ರೇಟ್ ವರ್ಷಗಳ ಒಂದು ಇನ್ವೆಸ್ಟ್ಮೆಂಟ್ ಏನಿರುತ್ತೆ ಅದನ್ನ ಮಾಡ್ಕೊಳ್ಳೋದಕ್ಕೆ ಈಸಿ ಮಾಡಿದೆ. ಅವರು ಪ್ರತಿ ಪ್ರಕ್ರಿಯೆಯಿಂದನೂ ಕೂಡ ಬರೋ ಬೈ ಪ್ರಾಡಕ್ಟ್ಸ್ ಗಳನ್ನ ಬಳಸಿ ಸಂಪೂರ್ಣವಾಗಿ ಹೊಸ ಹೈ ಮಾರ್ಜಿನ್ ಮಾಲಿಕ್ಯೂಲ್ಸ್ ತಯಾರಿಸೋದಕ್ಕೆ ಒಂದು ಸ್ಮಾರ್ಟ್ ವ್ಯವಸ್ಥೆಗಳನ್ನು ಕೂಡ ನಿರ್ಮಿಸಿದ್ದಾರೆ. ಈಗ ಅಡಿಗೆ ಮನೆಯಲ್ಲಿರೋ ಒಂದು ವೇಸ್ಟ್ ಅನ್ನ ಬಳಸ್ಕೊಂಡು ಸಾಸ್ ಮಾಡೋ ಹಾಗೇನೆ Q4 ಅನ್ನ ನೋಡಿದಾಗ ಅತ್ಯುತ್ತಮ ಕ್ವಾರ್ಟರ್ಲಿ ರಿಸಲ್ಟ್ಸ್ ಆಗಿತ್ತು ಅಂತ ಹೇಳ್ಬೋದು. ರೆವಿನ್ಯೂ ಇಯರ್ ಆನ್ ಇಯರ್ 28% ಹೆಚ್ಚಾಗಿ 628 ಕ್ರೋರ್ಸ್ ಅನ್ನ ತಲುಪಿದೆ. ಇನ್ನು ಎಬಿಟಾ 50% ಹೆಚ್ಚಾಗಿ 147 ಕ್ರೋರ್ಸ್ ತಲುಪಿದೆ. ಇನ್ನು ನೆಟ್ ಪ್ರಾಫಿಟ್ 2ಕ್ಕಿಂತ ಹೆಚ್ಚು ಪಟ್ಟು ಹೆಚ್ಚಾಗಿದೆ, ಅಂದ್ರೆ 64 ಕ್ರೋರ್ಸ್ ತಲುಪಿದೆ. ಇನ್ನು ಮಾರ್ಜಿನ್ಸ್ ಕೂಡ ಸಖತ್ತಾಗಿತ್ತು ಅಂತ ಹೇಳ್ಬೋದು. ಅಂದ್ರೆ ಎಬಿಟಾ ಮಾರ್ಜಿನ್ ಅನ್ನ ನೋಡಿದಾಗ 23.5% ಹಾಗೆ ಪ್ಯಾಟ್ ಮಾರ್ಜಿನ್ 10% ಗಿಂತ ಹೆಚ್ಚಾಗಿದೆ. ಮುಖ್ಯವಾದ ವಿಷಯ ಏನು ಅಂತಂದ್ರೆ ಇವು ಆಕಸ್ಮಿಕ ನಂಬರ್ಸ್ ಗಳು ಖಂಡಿತವಾಗ್ಲೂ ಅಲ್ಲ. ಈ ಲಾಭಗಳು ಪ್ರೊಸೆಸ್ ಇಂಪ್ರೂವ್ಮೆಂಟ್ಸ್, ಈಲ್ಡ್ ಎನ್ಹಾನ್ಸ್ಮೆಂಟ್ಸ್ ಹಾಗೆ ಉತ್ತಮ ಪ್ರಾಡಕ್ಟ್ ಮಿಕ್ಸ್ ಇಂದ ಬಂದಿರೋದು. CFO ನಾರಾಯಣ ಅಯ್ಯರ್ ಹೇಳಿರೋ ಹಾಗೆ ಒಂದೇ ಬಾರಿಯ ಅದೃಷ್ಟದ ಲಾಭ ಅಲ್ವಂತೆ, ಇದು ರಚನಾತ್ಮಕವಾಗಿ ಬಂದಿರೋದು. ಕೆಲವು ಅದರ್ ಇನ್ಕಮ್ ಕೂಡ ಸಹಾಯ ಮಾಡಿದೆ, ಆದ್ರೆ ನಿಜವಾದ ಚಾಲಕ ಅಂತಂದ್ರೆ ಇಂಟರ್ನಲ್ ಎಫಿಷಿಯನ್ಸಿ. ಪ್ರಿವಿ ಹೊಸ ಮಾಲಿಕ್ಯೂಲ್ಸ್ ಗಳನ್ನ ಒಂದು ಇಂಡೋಮೆರಿನ್ ಹಾಗೆ ಒಂದು ಆಂಬರ್ ವುಡ್ ಎಕ್ಸ್ಟ್ರೀಮ್ ಅಂತ ಹೇಳ್ಬೋದು. ಹೆಚ್ಚು ಉತ್ಪಾದನೆ ಮಾಡಿರೋದ್ರಿಂದ ಇದರ ಲಾಭ ಬಂದಿರೋದು. ಹಾಗೇನೆ ಮಾರ್ಕೆಟ್ ನಲ್ಲಿ ನೋಡಿದಾಗ ಇದನ್ನ ತುಂಬಾ ಚೆನ್ನಾಗಿ ಕನ್ಸಿಡರ್ ಮಾಡ್ತಾರೆ, ಹಾಗೆ ಎಲ್ಲರೂ ಕೂಡ ಅಕ್ಸೆಪ್ಟ್ ಮಾಡ್ತಾರೆ. ಅವರ ಪ್ರಸ್ತುತ ಇನ್ಸ್ಟಾಲ್ಡ್ ಕೆಪಾಸಿಟಿ ನಾವು ನೋಡ್ತಿದೀವಿ ಅಂತಂದ್ರೆ 48,000 ಟನ್ಸ್ ಗಳಿದೆ. ಮತ್ತೆ ಯುಟಿಲೈಸೇಷನ್ ಗಳು ಕೂಡ ಈಗಾಗಲೇ 85 ಇಂದ 90% ನಲ್ಲಿ ಇದೆ. ಆದ್ರೆ ಹೊಸ ಕಾರ್ಖಾನೆಗಳು ಸ್ಥಾಪಿಸೋ ಬದಲು ಅವರು ಹೆಚ್ಚು ಉತ್ಪಾದನೆ ಮಾಡೋ ಪ್ರಾಸೆಸ್ ಗಳನ್ನ ನವೀಕರಿಸ್ತಿದ್ದಾರೆ. ಅವರ ಮಾರ್ಚ್ 2024 ವೇಳೆಗೆ ನೋಡಿದಾಗ 54,000 ಟನ್ಸ್ ಗಳಷ್ಟು ತಲುಪೋ ಎಕ್ಸ್ಪೆಕ್ಟೇಷನ್ಸ್ ನ ಇಟ್ಕೊಂಡಿದ್ದಾರೆ. ಇದಕ್ಕೆ 250 ಇಂದ 300 ಕ್ರೋರ್ಸ್ ಕೆಪೆಕ್ಸ್ ಬೇಕಾಗುತ್ತೆ. ಅವರ ಗಮನ ಹೈ ವ್ಯಾಲ್ಯೂ ಲೋ ವಾಲ್ಯೂಮ್ ಪ್ರಾಡಕ್ಟ್ಸ್ ಮೇಲೆ ಇದೆ ಅಂತ ಹೇಳ್ಬೋದು. ಅಂದ್ರೆ $100 kg ಹೆಚ್ಚು ಬೆಲೆಗೆ ಮಾರಾಟ ಆಗೋ ಮತ್ತೆ ಹೆಚ್ಚಾಗಿ ಬೈ ಪ್ರಾಡಕ್ಟ್ಸ್ ಇನ್ಪುಟ್ ಗಳನ್ನ ಬಳಸುವಂತ ವಸ್ತುಗಳಿದು. ಇದು ಅವ್ರಿಗೆ 2 ಪಟ್ಟು ಮಾರ್ಜಿನ್ ಬೂಸ್ಟ್ ಅನ್ನು ಕೂಡ ಕೊಡುತ್ತೆ. ಮತ್ತೆ ಅವರ ಗ್ರಾಹಕರ ಒಂದು ಕಾನ್ಸಂಟ್ರೇಷನ್ ರಿಸ್ಕ್ ಅನ್ನು ಕೂಡ ಕಡಿಮೆ ಮಾಡಿದ್ದಾರೆ ಅಂತ ಹೇಳ್ಬೋದು. ಕೆಲವು ವರ್ಷಗಳ ಹಿಂದೆ ಅವ್ರಿಗೆ ಕೇವಲ 3 ಮುಖ್ಯ ಕ್ಲೈಂಟ್ಸ್ ಗಳಿದ್ರು. ಈಗ ಅವರು ವಿಶ್ವದ ಒಂದು ಅಗ್ರ ಹಾಗೂ ಫ್ರಾಗ್ರೆನ್ಸ್ ಪ್ಲೇಯರ್ಸ್ ಗಳಲ್ಲಿ 6 ಕಂಪನಿಗಳಿಗೆ ಸಪ್ಲೈ ಮಾಡ್ತಿದ್ದಾರೆ.
ಇನ್ನೂ ಇದೆ. ಈ ವರ್ಷದ ಆರಂಭದಲ್ಲಿ ಅವರು ಫ್ರಾಗ್ರೆನ್ಸ್ ಜಾಯಿಂಟ್ ಗಿವಾವುಡನ್ ಜೊತೆ ಸೇರ್ಕೊಂಡು PRIGIV ಎಂಬ ಒಂದು ಜಾಯಿಂಟ್ ವೆಂಚರ್ ಅನ್ನು ಕೂಡ ಪ್ರಾರಂಭ ಮಾಡಿದ್ದಾರೆ. ಇದರ ಉದ್ದೇಶ ಏನು ಅಂತಂದ್ರೆ ಗಿವಾವುಡನ್ ನಂತರ ಮರಳಿ ಪರ್ಚೇಸ್ ಮಾಡೋ ಆರೋಮಾ ಇಂಗ್ರೀಡಿಯೆಂಟ್ಸ್ ಗಳ ಸಹ ಅಭಿವೃದ್ಧಿ ಪಡಿಸೋದು ಮತ್ತೆ ಉತ್ಪಾದನೆ ಮಾಡೋದು. ಈಗ ಇದರ ಸ್ಕೇಲ್ ಚಿಕ್ಕದಾಗಿದೆ. FY25 ನಲ್ಲಿ ಸುಮಾರು 4 crores ಇತ್ತು. ಆದ್ರೆ ಮುಂದಿನ ಕೆಲವು ವರ್ಷಗಳಲ್ಲಿ ಇದು 300 ಇಂದ 350 crores ಬೆಳೆಯುತ್ತೆ ಅಂತ ಕಂಪನಿ ಕೂಡ ಎಕ್ಸ್ಪೆಕ್ಟ್ ಮಾಡ್ತಿದೆ. ಮತ್ತೆ FY27 ರ ವೇಳೆಗೆ ಬ್ರೇಕ್ ಇವನ್ ಕೂಡ ತಲುಪುತ್ತಂತೆ. ಇದು ಒಂದು ಸ್ಟ್ರಾಟಜಿಕ್ ಆಂಕರ್ ಅಂದ್ರೆ ದೀರ್ಘಾವಧಿಯ ಅಂದ್ರೆ ಊಹಿಸಬಹುದಾದಂತ ಒಂದು ರೆವಿನ್ಯೂ ಸ್ಟ್ರೀಮ್ ಸ್ಪಷ್ಟವಾಗಿ ಮಾರ್ಜಿನ್ ವಿಸಿಬಿಲಿಟಿಯೊಂದಿಗೆ ಸೇರ್ಕೊಂಡಿದೆ. ಹಾಗಾಗಿ ಆರ್ಥಿ, ಫೈನ್ ಮತ್ತೆ ಪ್ರಿವಿ ಈ 3 ಕಂಪನಿಗಳಲ್ಲಿ ನೀವು 3 ವಿಭಿನ್ನ ಮಾಡೆಲ್ಸ್ ಗಳನ್ನ ನೋಡ್ತಾ ಇದ್ದೀರಾ. ಒಂದು ವ್ಯಾಲ್ಯೂ ಚೈನ್ಸ್ ಗಳಾದ ಸ್ಕೇಲ್ ಆಳವನ್ನ ನಿರ್ಮಿಸುತ್ತೆ, ಇನ್ನೊಂದು ನೀಶೆ ರಿಲೇಶನ್ಶಿಪ್ಸ್ ಮತ್ತೆ ಗ್ರೀನ್ ಕೆಮಿಸ್ಟ್ರಿ ಮೇಲೆ ಕಾನ್ಸಂಟ್ರೇಟ್ ಮಾಡ್ಕೊಂಡಿದೆ, ಮತ್ತೆ ಮೂರನೇದು ಇನೋವೇಷನ್ ಮತ್ತೆ ಇಂಟಿಗ್ರೇಷನ್ ಅನ್ನ ಬಳಸ್ಕೊಂಡು ಒಂದು ಸೆನ್ಸರಿ ಡ್ರಿವನ್ ಕ್ಯಾಟಗರಿಯಲ್ಲಿ ಪ್ರೈಸಿಂಗ್ ಪವರ್ ಅನ್ನು ಕೂಡ ತಗೊಂಡ್ ಬಂದ್ ಕೊಡ್ತಾ ಇದೆ. ಇದೆಲ್ಲನೂ ಸೇರ್ಕೊಂಡು ಒಂದು ದೊಡ್ಡ ಕಥೆನ ಹೇಳ್ತದೆ. ಅಂದ್ರೆ ಭಾರತದ ಸ್ಪೆಷಾಲಿಟಿ ಕೆಮಿಕಲ್ ಸೆಕ್ಟರ್ ಹೇಗೆ ವಿಕಾಸಗೊಳ್ತಾ ಇದೆ, ನಿಧಾನವಾಗಿ ಕಾಸ್ಟ್ ಆರ್ಬಿಟೇಜ್ ಇಂದ ಕೆಪಾಸಿಟಿ ಕಡೆಗೆ ಹೇಗೆ ಹೋಗ್ತದೆ, ಮತ್ತೆ ವಾಲ್ಯೂಮ್ ಇಂದ ವ್ಯಾಲ್ಯೂ ಕಡೆಗೆ, ಹಾಗೆ ಎಕ್ಸ್ಪೋರ್ಟ್ ಡಿಪೆಂಡೆನ್ಸ್ ಅನ್ನ ಯಾವ ರೀತಿ ತೋರಿಸ್ತಿದೆ ಅಂತ. ಈಗ ಮುಂದಿನ ಸ್ಟೋರಿಯಲ್ಲಿ ನಾವು ಇತ್ತೀಚೆಗೆ ಕೇರ್ ಎಡ್ಜ್ ಸಂಸ್ಥೆಯ ಒಂದು ರಿಪೋರ್ಟ್ ಅನ್ನ ನೋಡ್ಕೊಂಡು ಬಂದಿದ್ದೀವಿ. ಇದು ಹೆಚ್ಚಿನ ಜನರು ಯೋಚಿಸಿದ ಒಂದು ಮಾರುಕಟ್ಟೆ ಬಗ್ಗೆ, ಅವರ ಕುಟುಂಬದವರಿಗೆ ಅಥವಾ ಅವರಿಗೆ ವೈದ್ಯಕೀಯ ನೆರವು ಬೇಕಾದಾಗ ಹೊರತುಪಡಿಸಿಕೊಂಡು ಅದು ಮೆಡಿಕಲ್ ಇಂಪ್ಲಾಂಟ್ಸ್ ಮಾರುಕಟ್ಟೆ ಬಗ್ಗೆ ನಡೀತಾ ಇದೆ. ಇದು ಸದ್ದಿಲ್ಲದೆ ಬ್ಯಾಕ್ ಗ್ರೌಂಡ್ ಅಲ್ಲಿ ನೋಡಿದಾಗ ಬೆಳಿತಿರೋ ಮಾರುಕಟ್ಟೆ ಅಂತ ಹೇಳ್ಬೋದು. ಅಂದ್ರೆ ಇದ್ರ ಬಗ್ಗೆ ಮಾತಾಡೋದು ಸ್ವಲ್ಪ ಬೇಜಾರನ್ನ ತಗೊಂಬಂದ್ ಕೊಡತ್ತೆ. ಯಾಕೆ ಅಂದ್ರೆ ಒಂದು ಮಾರಾಟದ ಇನ್ನೊಂದು ಬದಿಯಲ್ಲಿ ಯಾವಾಗ್ಲೂ ಕೂಡ ಒಂದು ಆರೋಗ್ಯ ಸಮಸ್ಯೆ ಇದ್ದೇ ಇರುತ್ತೆ ಅಲ್ವಾ. ಆದ್ರೂ ಇದು ಯೋಚಿಸಲೇಬೇಕಾದ ಒಂದು ಮಾರುಕಟ್ಟೆ. ಯಾಕೆ ಅಂದ್ರೆ ಆ ಸದ್ದಿಲ್ಲದ ಬೆಳವಣಿಗೆಯ ಹಿಂದೆ ಒಂದು ದೊಡ್ಡ ವಿಷಯ ನಡೀತಿದೆ ನೋಡಿ. ಈ ಇಂಡಸ್ಟ್ರಿ ಇದು ಮೊಣಕಾಲು ಬದಲಾವಣೆ ಮತ್ತೆ ಹೃದಯದ ಒಂದು ಸ್ಟೆಂಟ್ಸ್ ನಂತಹ ವಿಷಯಗಳನ್ನ ಒಳಗೊಂಡಿದೆ. ಒಂದು ದೊಡ್ಡ ವೇಗದಲ್ಲಿ ಬೆಳೀತಿದೆ ಅಂತ ಹೇಳ್ಬೋದು. ಕಳೆದ 6 ವರ್ಷಗಳಲ್ಲಿ ಇದರ ಸುಮಾರು 25% ನಷ್ಟು ಕಾಂಪೌಂಡ್ ಆನ್ಯುಯಲ್ ಗ್ರೋತ್ ರೇಟ್ ಅನ್ನ ದಾಖಲಿಸಿದೆ. ಇದು ಎಲ್ಲದಕ್ಕಿಂತನೂ ಕೂಡ ಸಖತ್ ದೊಡ್ಡದು, ಹಾಗೆ ಬೆಳಿತಾನೆ ಹೋಗ್ತಿದೆ. ಸುಮಾರು $2.5 ಬಿಲಿಯನ್ ಗಾತ್ರದಲ್ಲಿ ಡಬಲ್ ಆಗ್ತಿದೆ ಅಂತ ಹೇಳ್ಬೋದು. FY2028 ರ ವೇಳೆಗೆ ಹಾಗೆ $4.5 ಬಿಲಿಯನ್ ಇಂದ $5 ಬಿಲಿಯನ್ ಕೂಡ ಆಗ್ಬಹುದು. ತುಂಬಾ ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ ಹೆಚ್ಚೆಚ್ಚು ಜನರು ಮೆಡಿಕಲ್ ಇಂಪ್ಲಾಂಟ್ಸ್ ಗಳನ್ನ ಹಾಕಿಸ್ಕೊಳ್ತಿದ್ದಾರೆ. ಮತ್ತೆ ಇಂಡಿಯನ್ ಕಂಪನಿಗಳು ಅಂತಿಮವಾಗಿ ಆ ಕಥೆಯ ಒಂದು ಗಂಭೀರ ಭಾಗ ಆಗ್ತಾ ಇದೆ. ಮೊದಲು ಈ ಮಾರ್ಕೆಟ್ಸ್ ಯಾವ್ದ್ರ ಬಗ್ಗೆ ಅಂತ ಅರ್ಥ ಮಾಡ್ಕೊಳ್ಳೋಣ. ನಾವು ಮೆಡಿಕಲ್ ಇಂಪ್ಲಾಂಟ್ಸ್ ಬಗ್ಗೆ ಮಾತಾಡ್ಬೇಕಾದ್ರೆ ಸಾಮಾನ್ಯವಾಗಿ ದೇಹದ ಒಳಗೆ ಹೋಗೋ ಸರಿಯಾಗಿ ಕೆಲಸ ಮಾಡೋ ಯಾವನಾದ್ರೂ ಕೂಡ ಸರಿಪಡಿಸೋದಕ್ಕೆ ಅಥವಾ ಬೆಂಬಲಿಸಬೇಕಾದ್ರೆ ಸಹಾಯ ಮಾಡೋ ವಸ್ತುಗಳ ಬಗ್ಗೆ ಇದನ್ನ ಉಲ್ಲೇಖ ಮಾಡುತ್ತೆ. ನೋಡಿ, ಈಗ ಕೇರ್ ಎಡ್ಜ್ ರಿಪೋರ್ಟ್ ಪ್ರಕಾರ ನೋಡಿದಾಗ 2 ವಿಶಾಲ ವಿಭಾಗಗಳ ಬಗ್ಗೆ ನಾವು ಕಾನ್ಸಂಟ್ರೇಟ್ ಮಾಡ್ತಿದೀವಿ. ಆರ್ಥೋಪ್ಯಾಡಿಯಕ್ ಇಂಪ್ಲಾಂಟ್ಸ್ ಹಾಗೇನೆ ಒಂದು ಕಾರ್ಡಿಯಕ್ ಇಂಪ್ಲಾಂಟ್ಸ್. ಆರ್ಥೋಪ್ಯಾಡಿಯಕ್ ಇಂಪ್ಲಾಂಟ್ಸ್ ಗಳು ವಿಶೇಷವಾಗಿ ಮೂಳೆಗಳು ಅಥವಾ ಕೀಲುಗಳಲ್ಲಿ ಸಮಸ್ಯೆಗಳಿದ್ದಾಗ ಅದನ್ನ ಯೂಸ್ ಮಾಡ್ತಾರೆ. ಸೊಂಟ ಅಥವಾ ಮೊಣಕಾಲು ಬದಲಾವಣೆಯಂತಹ ಸನ್ನಿವೇಶಗಳು ಬಂತು ಅಂತ ನೆನಪಿಸ್ಕೊಳ್ಳಿ, ಅಥವಾ ಯಾರಾದ್ರೂ ಗಂಭೀರವಾಗಿ ಮೂಳೆನ ಮುರ್ಕೊಂಡಿದ್ದಾರೆ ಅಂತ ಟೈಮಲ್ಲಿ ಇದನ್ನ ಯೂಸ್ ಮಾಡ್ತಾರೆ. ಸೊ ಬೇಸಿಕಲಿ ಏನಾಗುತ್ತೆ ಅಂತಂದ್ರೆ, ಮೂಳೆ ಗುಣ ಆಗ್ಬೇಕು ಅಂತಂದ್ರೆ ಒಂದು ಲೋಹದ ರಾಡ್ ಅಥವಾ ಸ್ಕ್ರೂ ಬೇಕಾಗಿದ್ದಾಗ ಮತ್ತೊಂದೆಡೆ ಅದನ್ನ ಯೂಸ್ ಮಾಡ್ತಾರೆ. ಸೊ ಬೇಸಿಕಲಿ ಇನ್ನೊಂದ್ ಕಡೆ ನಾವು ನೋಡೋದಾದ್ರೆ ಕಾರ್ಡಿಯಕ್ ಇಂಪ್ಲಾಂಟ್ಸ್ ಗಳು ಹೃದಯಕ್ಕೆ ಸಂಬಂಧಿಸಿರೋ ವಿಷಯಗಳನ್ನ ನಿಭಾಯಿಸುತ್ತೆ. ಇವುಗಳಲ್ಲಿ ಬ್ಲಾಕ್ ಆಗಿರೋ ಅಪಧಮನಿಗಳಾಗಿರ್ಬೋದು, ತೆರಿಬೇಕಾಗಿರೋ ಸ್ಟೆಂಟ್ಸ್ ಗಳು, ಮತ್ತೆ ಆರ್ಟಿಫಿಷಿಯಲ್ ಹಾರ್ಟ್ ವಾಲ್ವ್ಸ್, ಮತ್ತೆ ಕೆಲವು ರೀತಿಯ ಕವಾಟ ಬದಲಾವಣೆ, ಈ ಒಂದು ಆಪರೇಷನ್ ಮಾಡುವಂತ ಸಾಧನಗಳಲ್ಲಿ ಇವುಗಳನ್ನ ಯೂಸ್ ಮಾಡ್ತಾರೆ. ಇವು ಕೇವಲ ಸಾಮಾನ್ಯ ಉತ್ಪನ್ನಗಳು ಖಂಡಿತವಾಗ್ಲೂ ಅಲ್ಲ, ಇವು ಜೀವಕ್ಕೆ ನಿರ್ಣಾಯಕ ಸಾಧನಗಳು ಅಂತ ಹೇಳ್ಬೋದು. ಅಂದ್ರೆ ಯಾವುದೇ ರೀತಿಯಾದಂತಹ ಒಂದು ಕಾಯಿಲೆಗಳು ಬರ್ಬೋದು ಅಥವಾ ಪ್ರಾಬ್ಲಮ್ ಸಹ ಆಗ್ಬೋದು. ಒಂದು ಹೃದಯ ಇಂಪ್ಲಾಂಟ್ ಸರಿಯಾಗಿ ಕೆಲಸ ಮಾಡದೇ ಇದ್ರೆ ಆ ಪೇಷಂಟ್ ಸಹ ಸಾಯಬಹುದು. ಒಂದು ಮೂಳೆ ಇಂಪ್ಲಾಂಟ್ ಏನಾದ್ರೂ ಫೇಲ್ಯೂರ್ ಆಗೋಯ್ತು ಅಂತಂದ್ರೆ ವ್ಯಕ್ತಿಯ ದೀರ್ಘಕಾಲೀನ ಹಾನಿ ಒಳಗಾಗಬಹುದು ಕೂಡ. ಹಾಗಾಗಿ ಅಪಾಯಗಳು ತುಂಬಾನೇ ಜಾಸ್ತಿ ಇರತ್ತೆ. ಅದಕ್ಕೋಸ್ಕರ ಈ ಸಾಧನಗಳು ತಯಾರಿಸೋ ಒಂದು ಕಂಪನಿಗಳು ಅತ್ಯಂತ ಉನ್ನತ ಮಟ್ಟದಲ್ಲಿ ಕೆಲಸವನ್ನ ಮಾಡಬೇಕಾಗತ್ತೆ. ಅವರ ಪ್ರಾಡಕ್ಟ್ಸ್ ಗಳು ಏನಿರುತ್ತೆ ಅದು ಸುರಕ್ಷಿತವಾಗಿದೆಯಾ, ಹೆಚ್ಚು ಬಾಳ್ಕೆ ಬರುತ್ತಾ, ಅಥವಾ ಮಾನವ ದೇಹಕ್ಕೆ ಒಳಗಡೆ ಹೋದ್ಮೇಲೆ ಅನೇಕ ವರ್ಷಗಳು ಕೆಲಸ ಮಾಡುತ್ತಾ, ಇದೆಲ್ಲನೂ ಕೂಡ ಅವರು ಪ್ರೂವ್ ಮಾಡಬೇಕು. ಇದರಿಂದ ಈ ಬಿಸ್ನೆಸ್ ಪ್ರವೇಶಿಸೋದು ತುಂಬಾನೇ ಕಷ್ಟ. ನಿಮ್ಗೆ ಒಂದು ವರ್ಲ್ಡ್ ಕ್ಲಾಸ್ ಮ್ಯಾನುಫ್ಯಾಕ್ಚರಿಂಗ್ ಬೇಕು, ಸಾಮಾನ್ಯವಾಗಿ ಒಂದು ಶುಭ್ರ ಕೊಠಡಿಯಲ್ಲಿ ಅಂದ್ರೆ ಕ್ಲೀನ್ ರೂಮ್ ನಲ್ಲಿ. ಹಾಗೇನೆ ಭಾರತದಿಂದ ನಾವು ನೋಡಿದಾಗ ಅಂತಾರಾಷ್ಟ್ರೀಯ ಸಂಸ್ಥೆಗಳಿಂದನೂ ಕೂಡ ರೆಗ್ಯುಲೇಟರಿ ಅಪ್ರೂವಲ್ಸ್ ಗಳಿರ್ಬೇಕು. ನಿಮ್ಮ ಉತ್ಪನ್ನಗಳು ಏನಿರುತ್ತೆ ಅಲ್ವಾ, ಇದು ನಿಜವಾಗ್ಲೂ ಕೆಲಸ ಮಾಡುತ್ತೆ ಅಂತ ಅದನ್ನ ನೀವು ತೋರಿಸಬೇಕು. ಕ್ಲಿನಿಕಲ್ ಟ್ರಯಲ್ಸ್ ಗಳು ನಡಿಬೇಕು. ಇದೆಲ್ಲ ಆದ್ಮೇಲೆ ಹಾಸ್ಪಿಟಲ್ಸ್ ಗಳಾಗಿರ್ಬೋದು, ಡಾಕ್ಟರ್ಸ್ ಹಾಗೆ ಸರ್ಜನ್ಸ್ ಗಳ ಜೊತೆ ನಿಮ್ಮ ಒಂದು ರಿಲೇಶನ್ಶಿಪ್ ಅನ್ನ ಬೆಳೆಸಿರ್ಬೇಕು.
ಆದ್ರೂ ನೀವು ಯಾವ ಉತ್ಪನ್ನಗಳ ಮೇಲೆ ನಿಜವಾದ ಪೇಷಂಟ್ಸ್ಗಳು ಯಾರಿರ್ತಾರೆ ಅವ್ರಿಗೆ ನೀವು ಇದನ್ನ ಬಳಸ್ತಿರೋ ಅವರು ಇದನ್ನ ನಂಬೋರಾಗಿರ್ಬೇಕು, ಮತ್ತೆ ಹೆಚ್ಚು ಕಾನ್ಫಿಡೆನ್ಸ್ ಕೂಡ ನಿಮ್ಮಲ್ಲಿರ್ಬೇಕು. ತುಂಬಾ ಕಾಲದಿಂದ ನಾವು ನೋಡ್ಕೊಂಡ್ ಬರೋದಾದ್ರೆ ಈ ಒಂದು ಟ್ರಸ್ಟ್ ವಿದೇಶಿ ಕಂಪನಿಗಳಿಗೆ ಮಾತ್ರ ಸೀಮಿತರಾಗಿರುತ್ತೆ. ಅಂದ್ರೆ ನಮ್ಮ ದೇಶೀಯ ಪ್ರಾಡಕ್ಟ್ಸ್ ಗಳನ್ನ ಯಾರು ಕೂಡ ನಂಬೋದಿಲ್ಲ. ಅಂತಾರಾಷ್ಟ್ರೀಯ ಮೆಡಿಕಲ್ ಡಿವೈಸ್ ಮೇಕರ್ಸ್ ಗಳು ದಶಕಗಳಿಂದ ಈ ಕ್ಷೇತ್ರದಲ್ಲಿ ಅವರ ಒಂದು ಪ್ರಾಬಲ್ಯವನ್ನ ಸಾಧಿಸ್ಕೊಂಡು ಬಂದಿದ್ದಾರೆ. ಈಗಲೂ ಕೂಡ ನಮ್ಮ ಭಾರತದಲ್ಲಿ ಮಾರಾಟ ಆಗೋ ಹೆಚ್ಚಿನ ಇಂಪ್ಲಾಂಟ್ಸ್ ಗಳನ್ನ ಇನ್ನೂ ಇಂಪೋರ್ಟ್ ಆಗಿದೆ ಅಂತ ಹೇಳ್ಬೋದು. ಆದ್ರೆ ಅದು ಬದಲಾಗೋದಕ್ಕೂ ಕೂಡ ಶುರುವಾಗಿದೆ ನೋಡಿ. ಈ ಭಾರತೀಯ ಕಂಪನಿಗಳು ಅಂತಿಮವಾಗಿ ಒಳನುಗ್ತಾ ಇದೆ, ಅಂದ್ರೆ ದೇಶದಲ್ಲೂ ಕೂಡ ವಿದೇಶದಲ್ಲೂ ಕೂಡ. FY 2024 ನಲ್ಲಿ ಭಾರತೀಯ ಮ್ಯಾನುಫ್ಯಾಕ್ಚರರ್ಸ್ ಯಾರೆಲ್ಲ ಇರ್ತಾರೆ $2.3 ನಿಂದ $2.5 ಬಿಲಿಯನ್ ಮೌಲ್ಯದ ಇಂಪ್ಲಾಂಟ್ಸ್ ಗಳನ್ನ ಮಾರಾಟ ಮಾಡ್ಕೊಂಡು ಬಂದಿದ್ದಾರೆ ಅಂತ ಅಂದಾಜು ಮಾಡ್ತಿದ್ದಾರೆ. ಅದು ಬಹುತೇಕ ಇಡೀ ಮಾರ್ಕೆಟ್ಸ್ ನ ಗಾತ್ರ. ಹಾಗೇನೆ ಬೆಳವಣಿಗೆ ಕೂಡ ನಿಧಾನ ಆಗ್ತಾ ಇಲ್ಲ. ವಿಷಯಗಳು ಎಷ್ಟು ಫಾಸ್ಟ್ ಆಗಿ ನಡೀತಿದೆ ಅಂತಂದ್ರೆ ಕಳೆದ 4 ವರ್ಷಗಳಲ್ಲಿ ಭಾರತೀಯ ಕಂಪನಿಗಳು ವಾರ್ಷಿಕವಾಗಿ ನಾವು ನೋಡಿದ್ರೆ 28% ಅಷ್ಟು ಬೆಳೆದಿದೆ. ಇದು ಡೊಮೆಸ್ಟಿಕ್ ಕಂಪನಿಗಳ ಬೆಳವಣಿಗೆ ರೇಟ್ಸ್ ಗಿಂತ 2 ಪಟ್ಟು ಜಾಸ್ತಿ. ಅದೇ ಅವಧಿಯಲ್ಲಿ ನಾವು ನೋಡಿದಾಗ ಕೇವಲ 12% ಅಷ್ಟು ಬೆಳೆದಿದ್ದಾರೆ ಅಂತ. ಹಾಗೇನೆ ಈ ಒಂದು ಯಶಸ್ಸು ಭಾರತಕ್ಕೆ ಮಾತ್ರ ಸೀಮಿತ ಆಗಿಲ್ಲ. ಎಕ್ಸ್ಪೋರ್ಟ್ಸ್ ಇನ್ನೂ ಕೂಡ ಫಾಸ್ಟ್ ಆಗಿ ನಡೀತಿದೆ, ವರ್ಷಕ್ಕೆ ಸುಮಾರು 37%. ಇದಕ್ಕೆಲ್ಲ ಒಂದು ತುಂಬಾ ಸಿಂಪಲ್ ಕಾರಣ ಇದೆ. ಕಾಸ್ಟ್ ನೋಡಿದಾಗ ಭಾರತೀಯ ಸಂಸ್ಥೆಗಳು ವಿದೇಶದಲ್ಲಿ ತಯಾರಿಸೋದಕ್ಕಿಂತ ಹೆಚ್ಚು ಕೈಗೆಟುಕುವಂತಹ ಒಂದು ಇಂಪ್ಲಾಂಟ್ಸ್ ಗಳನ್ನ ತಯಾರಿಸ್ತಾರೆ. ಇದೆಲ್ಲ ನಾವು ನೋಡಿದಾಗ ಇದು ಸರ್ಕಾರಕ್ಕೆ ತುಂಬಾ ಸಪೋರ್ಟ್ ಮಾಡುತ್ತೆ, ಮತ್ತೆ ಹೆಲ್ತ್ ಇನ್ಶೂರೆನ್ಸ್ಗೂ ಕೂಡ ಎಲ್ಲೋ ಒಂದ್ ಕಡೆ ಕಾರ್ನರ್ ಅಲ್ಲಿ ಸಪೋರ್ಟ್ ಕೊಡುತ್ತೆ ಅಂತ ಹೇಳ್ಬೋದು. ಹಾಗೆ ಈ ಪೇಷಂಟ್ಸ್ ಗಳೆಲ್ಲ ಯಾರಿರ್ತಾರೆ ಅವ್ರನ್ನು ಆಯ್ಕೆ ಮಾಡ್ಕೊಳ್ಳೋದ್ರಲ್ಲಿ ಹೆಚ್ಚು ಒಂದು ರಿಲೇಶನ್ಶಿಪ್ ಅನ್ನ ಕೊಡುತ್ತೆ. ಈಗ ಈ ಭಾರತದಲ್ಲಿ ತಯಾರಿಸಿದ ಇಂಪ್ಲಾಂಟ್ಸ್ ಗಳನ್ನ ಆಯ್ಕೆ ಮಾಡ್ಕೊಳ್ತಿದ್ದಂತೆ ವಾಲ್ಯೂಮ್ಸ್ ಗಳು ಸ್ವಾಭಾವಿಕವಾಗಿ ಜಾಸ್ತಿ ಆಗ್ತಾ ಇದೆ. ಆದ್ರೆ ಇದರ ಬೆಲೆನ ನಾವು ನೋಡಿದಾಗ ನಿಮ್ಮನ್ನ ಇನ್ನೂ ಕೂಡ ಪೂರ್ಣವಾಗಿ ಕನ್ವಿನ್ಸ್ ಮಾಡುತ್ತೆ ಅನ್ನೋ ತರ ಇಲ್ಲ. ವಿಶೇಷವಾಗಿ ಜೀವಗಳು ಅಪಾಯದಲ್ಲಿರೋ ಒಂದು ಮಾರ್ಕೆಟ್ ಅಲ್ಲಿ ಆಗಿರ್ಬೋದು, ಇನ್ನು ಭಾರತೀಯ ಮ್ಯಾನುಫ್ಯಾಕ್ಚರರ್ಸ್ ಗುಣಮಟ್ಟ ಆಗಿರ್ಬೋದು, ದೊಡ್ಡ ಹೆಜ್ಜೆಗಳನ್ನ ಇಟ್ಟಿದ್ರು ಕೂಡ ಎಲ್ಲೋ ಒಂದ್ ಕಡೆ ಸ್ಲೈಡ್ ಕನ್ಫ್ಯೂಷನ್ ಖಂಡಿತವಾಗ್ಲೂ ಇದೆ. ಅವರ ಉತ್ಪನ್ನಗಳು ಈ ಗ್ಲೋಬಲಿ ಮಾನದಂಡಗಳಿಗೆ ಹೊಂದಾಣಿಕೆ ಆಗುತ್ತಾ ಅನ್ನೋದು ಕೂಡ ಶುರು ಮಾಡ್ಕೊಳ್ಳುತ್ತೆ. ಅದಕ್ಕೋಸ್ಕರನೇ ಅವುಗಳು ಇನ್ನೂ ಕೂಡ ಮುಂದೆ ಕಡಿಮೆ ದರದಲ್ಲಿ ಬ್ಯಾಕ್ ಕ್ಯಾಪ್ ಗಳಾಗೂ ಕೂಡ ನೋಡ್ತಾರೆ. ಅಂದ್ರೆ ಒಂದು ನಂಬಿಕೆ ಇರೋದು ಕಾಂಪಿಟೇಟರ್ಸ್ ಆಗಿ ಖಂಡಿತವಾಗ್ಲೂ ಕೂಡ ಬರಲ್ಲ. ಭಾರತ ಸರ್ಕಾರ ಎಲ್ಲೋ ಒಂದ್ ಕಡೆ ಸಹಾಯ ಮಾಡ್ತಿದೆ. ಇನ್ನು ಮೆಡಿಕಲ್ ಡಿವೈಸ್ ಗಳ ಮೇಲೆ ಹೆಚ್ಚಾಗಿ ಕಾನ್ಸಂಟ್ರೇಟ್ ಮಾಡ್ತಿರೋ PLI ಯೋಜನೆ ಕೂಡ ಇದ್ರ ಜೊತೆ ಇಟ್ಕೊಂಡಿದೆ. ಒಟ್ಟು 3420 crores ಬಡ್ಜೆಟ್ ನೊಂದಿಗೆ ಈ ಯೋಜನೆಯ ಅಡಿಯಲ್ಲಿ ನಾವು ನೋಡೋದಾದ್ರೆ 6 ಭಾರತೀಯ ಸಂಸ್ಥೆಗಳನ್ನು ಕೂಡ ಆಯ್ಕೆ ಮಾಡ್ಕೊಂಡಿದ್ದಾರೆ. ಇನ್ನು ಮುಂದಿನ 5 ವರ್ಷಗಳವರೆಗೆ ಈ ಒಂದು PLI ಸ್ಕೀಮ್ ಜೊತೆ ಇವರು ಕನೆಕ್ಟ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಈ ಕಂಪನಿಗಳು ತಾವು ಗಳಿಸೋ ಯಾವುದೇ ಹೆಚ್ಚುವರಿ ಸೇಲ್ಸ್ ಮೇಲೆ 5% ಇನ್ಸೆಂಟಿವ್ಸ್ ಅನ್ನ ಪಡೆಯುತ್ತಂತೆ. ಇದು ಅವ್ರಿಗೆ ಎಕ್ಸ್ಪೆಂಡ್ ಮಾಡೋದಕ್ಕೆ ಒಂದು ಬಲವಾದ ಪ್ರಚೋದನೆನೂ ಕೂಡ ಕೊಡುತ್ತೆ ನೋಡಿ. ಇನ್ನು ಡಿಮ್ಯಾಂಡ್ ಸೈಡ್ ನಲ್ಲಿ ಈ ಒಂದು ಇಂಡಸ್ಟ್ರಿ ಬೆಳವಣಿಗೆ ಕೆಲವು ವಿಷಯಗಳು ಕಾರಣ ಆಗಿದೆ. ಮೊದಲನೇದು ಭಾರತದಲ್ಲಿರೋ ಜನಸಂಖ್ಯೆ ತುಂಬಾ ವಯಸ್ಸಾಗ್ತಿರೋದು. ಇದು ನಾವು ಹೆಚ್ಚಾಗಿ ಮಾತನಾಡೋ ವಿಷಯ ಅಲ್ಲ, ಆದ್ರೆ 45 ವರ್ಷಕ್ಕಿಂತ ಮೇಲ್ಪಟ್ಟವರ ಸಂಖ್ಯೆ ವೇಗವಾಗಿ ನಡೀತಿದೆ. ಈಗಿನಿಂದ ನಾವು ನೋಡಿದಾಗ 2050ರ ನಡುವೆ ಈ ವಯಸ್ಸಿನ ಗುಂಪು ವರ್ಷಕ್ಕೆ 2.3% ಗಿಂತ ಹೆಚ್ಚು ಬೆಳೆಯುವಂತ ಎಕ್ಸ್ಪೆಕ್ಟೇಷನ್ಸ್ ನ ಇಟ್ಕೊಂಡಿದ್ದಾರೆ. ಇದು ನಮ್ಮ ಒಟ್ಟಾರೆ ಜನಸಂಖ್ಯೆಯ ಬೆಳವಣಿಗೆಗಿಂತ ಜಾಸ್ತಿ, ಅಂದ್ರೆ 3 ಪಟ್ಟು ಹೆಚ್ಚು ಅಂತ ಹೇಳ್ಬೋದು. ಮತ್ತೆ ವಯಸ್ಸಾದವರಿಗೆ ಇಂಪ್ಲಾಂಟ್ಸ್ ಅಗತ್ಯ ಇರೋ ಸಾಧ್ಯತೆ ಜಾಸ್ತಿ ಇರುತ್ತೆ ಅಲ್ವಾ. ಅದು ಕೂಡ ಮೊಣಕಾಲು ಬದಲಾವಣೆ ಆಗಿರೋದಿರ್ಬೋದು ಅಥವಾ ಹೃದಯ ಸ್ಟೆಂಟ್ ಆಗಿರೋದಿರ್ಬೋದು. ಬೇಡಿಕೆ ಮಾತ್ರ ಹೆಚ್ಚಾಗ್ತಾ ಹೋಗ್ತಾನೆ ಇರುತ್ತೆ. ಎರಡನೇದು, ಇಂದು ಜನರು ಅಗತ್ಯವಿದ್ದಾಗ ಈ ವೈದ್ಯಕೀಯ ಸಹಾಯವನ್ನ ಪಡೆದುಕೊಳ್ಳೋದಕ್ಕೆ ಹೆಚ್ಚು ಇಷ್ಟಪಡ್ತಾರೆ ಮತ್ತೆ ಸ್ಟೇಬಲ್ ಆಗಿರ್ತಾರೆ ಕೂಡ. ಹಾಗೇನೆ ಹೆಲ್ತ್ ಇನ್ಶೂರೆನ್ಸ್ ಹೆಚ್ಚು ಜನರನ್ನ ತಲುಪ್ತಾ ಇದೆ. ಆಸ್ಪತ್ರೆಗಳು ಮತ್ತೆ ಒಂದು ಆಪರೇಷನ್ಸ್ ಗಳು, ಇನ್ಫ್ರಾಸ್ಟ್ರಕ್ಚರ್ ಇದೆಲ್ಲನೂ ಕೂಡ ಸುಧಾರಿಸ್ತಾ ಇದೆ. ಹಾಗೆ ಹೆಚ್ಚುತ್ತಿರೋ ಒಂದು ಆದಾಯಗಳೇನಿರ್ಬೋದು, ಈ ಕುಟುಂಬಗಳು ಕೂಡ ಒಂದು ವೈದ್ಯಕೀಯ ಚಿಕಿತ್ಸೆಗಳ ಮೇಲೆ ಜಾಸ್ತಿ ಗಮನವನ್ನ ಕೊಡ್ತಿದೆ ಮತ್ತೆ ಖರ್ಚು ಮಾಡೋದಕ್ಕೂ ಕೂಡ ಮುಂದೆ ಬರ್ತಾ ಇದೆ. ಅಂದ್ರೆ ಯಾರಾದ್ರೂ ಇಂಪ್ಲಾಂಟ್ಸ್ ಅಗತ್ಯ ಇದ್ರೆ ಅವರು ಅದನ್ನ ಹಾಕಿಸ್ಕೊಳ್ಳುವಂತ ಸಾಧ್ಯತೆ ಜಾಸ್ತಿ ಇದೆ ಅಂತ. ಫ್ಯಾಮಿಲೀಸ್ ಗಳು ಈ ತರ ಒಂದು ಅಗತ್ಯ ಇದ್ದಾಗ ಮುಂದೆ ಬರ್ತಿರೋದ್ರಿಂದ ಬೇಡಿಕೆಗೂ ಕೂಡ ಎಲ್ಲೋ ಒಂದ್ ಕಡೆ ಜಾಸ್ತಿ ಸಮರ್ಥನೆ ಇದ್ದೇ ಇರುತ್ತೆ. ಆದ್ರೆ ಭಾರತದಲ್ಲಿ ವಿಷಯಗಳು ಸುಧಾರಿಸ್ತಿದೆ ಅಂತ ಅನ್ಕೊಳ್ತಿದ್ರು ಕೂಡ ಗ್ಲೋಬಲಿ ಮಾರ್ಕೆಟ್ಸ್ ಬಂದಾಗ ಈ ಭಾರತೀಯ ಸಂಸ್ಥೆಗಳು ಇನ್ನೂ ಕೂಡ ಒಂದು ಕಷ್ಟವಾದ ಹಾದಿಯನ್ನ ತಲುಪಬಹುದು. ಅಂದ್ರೆ ಈ ಒಂದು ಚಾಲೆಂಜಸ್ ಗಳನ್ನ ಫೇಸ್ ಮಾಡತ್ತೆ ಅಂತ. ಈಗ ಜಾಸ್ತಿ ಎಕ್ಸ್ಪೋರ್ಟ್ ಮಾಡ್ತಿದೆ ಅಂತ ಅನ್ಕೊಳ್ಳೋಣ, ಆದ್ರೆ ಗ್ಲೋಬಲಿ ಇಂಪ್ಲಾಂಟ್ ಸೇಲ್ಸ್ ನಲ್ಲಿ ಒಟ್ಟಾರೆ ಪಾಲು ಇನ್ನೂ ಕೂಡ ತುಂಬಾ ಸ್ಮಾಲ್ ಆಗಿದೆ ಅಂತ ಹೇಳ್ಬೋದು. ಯಾಕೆ ಅಂತಂದ್ರೆ ಗ್ಲೋಬಲಿ ಯಾರಾದ್ರೂ ಇದನ್ನ ಪರ್ಚೇಸ್ ಮಾಡ್ತಾರೋ ಅವರು ವಿಶೇಷವಾಗಿ US ನಂತಹ ಡೆವಲಪ್ಡ್ ಆಗಿರೋ ಒಂದು ಮಾರ್ಕೆಟ್ಸ್ ಗಳಿಗೆ ಹೋಗ್ತಾರೆ. ಇನ್ನು ಲಾಂಗ್ ಟರ್ಮ್ ನಲ್ಲಿ ನಾವು ನೋಡಿದಾಗ ಕ್ಲಿನಿಕಲ್ ಡೇಟಾ ಹಾಗೆ ಸಾಬೀತಾದ ಟ್ರ್ಯಾಕ್ ರೆಕಾರ್ಡ್ಸ್ ಅನ್ನು ಕೂಡ ಇವರು ನೋಡೋದಕ್ಕೆ ಇಷ್ಟಪಡ್ತಾರೆ. ಸ್ಪೆಷಲಿ ಅಮೆರಿಕ ಚಿನ್ನದ ಗಣಿ ಆಗಿರ್ಬೋದು, ಇದು ಇಂಪ್ಲಾಂಟ್ಸ್ ಗಾಗಿ ವಿಶ್ವದ ಅತಿ ದೊಡ್ಡ ಮಾರ್ಕೆಟ್ಸ್ ನಲ್ಲಿ ಪ್ರವೇಶಕ್ಕೆ ಅತ್ಯಂತ ಕಷ್ಟಕರವಾದ ಮಾರುಕಟ್ಟೆ ಅಂತ ಹೇಳ್ಬೋದು. ಅಲ್ಲಿ ಮಾರಾಟ ಮಾಡಬೇಕು ಅಂತಂದ್ರೆ
ಕಂಪನಿಗಳು ದೊಡ್ಡ ದೊಡ್ಡ ಪ್ರಮಾಣದಲ್ಲಿ ನೋಡ್ಕೊಳ್ಳುತ್ತೆ. ಇನ್ನು US ನಂಬರ್ 1 ಪೊಸಿಷನ್ ಅಲ್ಲಿ ಇರುತ್ತೆ. ಈ ಕ್ಲಿನಿಕಲ್ ಟ್ರಯಲ್ಸ್ ಗಳನ್ನ ನಡೆಸ್ಕೊಳ್ಬೇಕು, ಹಾಗೆ ಈ ಪ್ರಯೋಗಗಳಾಗಿರ್ಬೋದು ತುಂಬಾ ಕಾಸ್ಟ್ಲಿ ಆಗಿರುತ್ತೆ, ಮತ್ತೆ ಜಾಸ್ತಿ ಸಮಯನೂ ಕೂಡ ತಗೊಳುತ್ತೆ. ಇದೆಲ್ಲ ಆಗಿರ್ಬೇಕಾದ್ರೆ ಪ್ರೊಕ್ಯೂರ್ಮೆಂಟ್ ಟೀಮ್ಸ್ಗಳು, ಸಪ್ಲೈ ಚೈನ್ಸ್ ಹಾಗೆ ಪೋಸ್ಟ್ ಸೇಲ್ಸ್ ಸರ್ವಿಸ್ ಟೀಮ್ಸ್ಗಳು ಒಂದು ಬಲವಾದ ಕನೆಕ್ಟ್ ಗಳನ್ನ ನೋಡ್ಕೊಳ್ಳುತ್ತೆ. ನೀವು ಡೆಕೆಡ್ಸ್ ಇಂದ ನೋಡ್ಕೊಂಡ್ ಬರ್ತೀರಾ ಅಂತಂದ್ರೆ ಈ ಎಕೋಸಿಸ್ಟಮ್ ಏನಿದೆ ಅಲ್ವಾ, ಇದು ಅಮೆರಿಕದಲ್ಲಿ ಆಲ್ರೆಡಿ ಫುಲ್ಲು ಆಳವಾಗಿ ಹೋಗಿದೆ. ಸೊ ನಮ್ಮಂತ ಭಾರತೀಯ ಕಂಪನಿಗಳು ಅಲ್ಲಿ ಸ್ಟ್ರಾಂಗ್ ಆಗಿ ಕಾಂಪೀಟ್ ಮಾಡಬೇಕು ಅಂದ್ರೆ ಎಲ್ಲೋ ಒಂದ್ ಕಡೆ ಕಷ್ಟ ಆಗುತ್ತೆ. ಇನ್ನು ಇಂಡಿಯನ್ ಕಂಪನಿಗಳು US ಮಾರ್ಕೆಟ್ಸ್ ಅನ್ನ ಪ್ರವೇಶಿಸೋದಕ್ಕೆ ಯಶಸ್ವಿ ಆದ್ರೆ ಅದು ಒಂದು ತಿರುವು ನೀಡೋ ಅಂತ ಸ್ಟೇಜ್ ಆಗ್ಬೋದು. ಆದ್ರೆ ಅಷ್ಟು ಸುಲಭ ಅಲ್ಲ, ಖಂಡಿತವಾಗ್ಲೂ ಕಷ್ಟ ಆಗುತ್ತೆ. ರಿಯಾಲಿಟಿ ನಾವು ನೋಡೋದಾದ್ರೆ ಟ್ರಂಪ್ ಯುಗದ ಟ್ಯಾರಿಫ್ಸ್ ನಂತರ ಈ ಒಂದು ಎಲ್ಲಾ ನೀತಿಗಳು ಏನಿದೆ ಇದೇನಾದ್ರೂ ಮತ್ತೆ ವಾಪಸ್ ಬಂದ್ರೆ ಇನ್ನೂ ಕೂಡ ಜಾಸ್ತಿ ಕಷ್ಟ ಆಗ್ಬೋದು. ಇದೇ ವೇಳೆ ಸಪ್ಲೈ ಸೈಡ್ ನೋಡಿದಾಗ ಭಾರತದೊಳಗಿನ ಈ ನೀತಿ ನಿರ್ಧಾರಗಳೆಲ್ಲ ಏನಿದೆ ಇಂಡಸ್ಟ್ರಿಯನ್ನ ಮತ್ತೆ ರೀಕ್ರಿಯೇಟ್ ಮಾಡೋದ್ರಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿದೆ ನೋಡಿ. 2017ರಲ್ಲಿ ಈ ಒಂದು ಇಂಡಿಯನ್ ಮೆಡಿಕಲ್ ಬೆಲೆನ ನಾವು ನೋಡ್ತಿದೀವಿ ಅಂತಂದ್ರೆ NPPA ಅಂತ ಹೇಳ್ಬೋದು. ಪ್ರಮುಖ ಇಂಪ್ಲಾಂಟ್ ಪ್ರಾಡಕ್ಟ್ಸ್ ಗಳ ಮೇಲೆ ಪ್ರೈಸ್ ಕ್ಯಾಪ್ಸ್ ಅನ್ನ ಹೇರಿದೆ. ಅಂದ್ರೆ ಬೇರ್ ಮೆಟಲ್ ಸ್ಟೆಂಟ್ಸ್ ಗಳಿಗೆ 10,500 ಮಿತಿನ ವಿಧಿಸಲಾಗಿದೆ ಅಂತ ಹೇಳ್ಬೋದು. ಇನ್ನು ಮೊಣಕಾಲು ಇಂಪ್ಲಾಂಟ್ಸ್ ಗಳಿಗೆ ಅವುಗಳ ಮೆಟೀರಿಯಲ್ಸ್ ಆಧಾರದ ಮೇಲೆ 32,000 ಇಂದ 83,000 ಗಳವರೆಗೆ ಬೆಲೆನೂ ಕೂಡ ಕೊಟ್ಟಿದ್ದಾರೆ. ಈ ಒಂದು ಪ್ರೈಸ್ ಗಳು ಏನಿದೆ ಇದು ಅವಾಗವಾಗ ಕಾಂಟ್ರವರ್ಸಿಗೂ ಕೂಡ ಬರ್ತಾ ಇದೆ. ಈ ಒಂದು ವಿದೇಶಿ ಸಂಸ್ಥೆಗಳು ತಮ್ಮ ಕೆಲವು ಹೈ ಎಂಡ್ ಪ್ರಾಡಕ್ಟ್ಸ್ ಗಳನ್ನ ಭಾರತದಿಂದ ಮತ್ತೆ ವಾಪಸ್ ತಗೊಂಡು ಹೋಗಿದ್ದಾರೆ. ದೇಶದಲ್ಲಿ ಸ್ವಲ್ಪ ಸಮಯದವರೆಗೆ ಮಾತ್ರ ಸ್ಟೆಂಟ್ಸ್ ಗಳ ಕೊರತೆನೂ ಕೂಡ ಇತ್ತು. ಆದ್ರೆ ಬರ್ತಾ ಬರ್ತಾ ಈ ಒಂದು ಮಾರ್ಕೆಟ್ ಅಲ್ಲಿ ಹೊಂದ್ಕೊಂಡಿದೆ ಅಂತ ಹೇಳ್ಬೋದು. ಈ ಬೆಲೆ ಕಂಟ್ರೋಲ್ಸ್ ಗಳನ್ನ ನೋಡಿದಾಗ ಭಾರತೀಯ ಕಂಪನಿಗಳಿಗೆ ಮತ್ತೆ ಪ್ರವೇಶ ಮಾಡೋದಕ್ಕೆ ಅವಕಾಶವನ್ನು ಕೂಡ ಮಾಡ್ಕೊಡ್ತಿದೆ. ಇನ್ನು ಕಡಿಮೆ ಬೆಲೆಗೆ ಒಂದು ಗುಣಮಟ್ಟದ ಉತ್ಪನ್ನಗಳನ್ನು ಕೊಡೋ ಮೂಲಕ ಅವರು ಇಂಪೋರ್ಟ್ ಮಾಡಿದ ಆಯ್ಕೆಗಳನ್ನು ಕೂಡ ಪ್ರವೇಶ ಮಾಡೋದಕ್ಕೆ ಕನ್ಸ್ಯೂಮರ್ಸ್ ಗಳನ್ನ ಆಯ್ಕೆ ಮಾಡ್ಕೊಳ್ತಿದ್ದಾರೆ, ಮತ್ತೆ ಗೆಲ್ಲೋದಕ್ಕೂ ಸಹ ಸಾಧ್ಯ ಆಗುತ್ತೆ. ಈ ಕಾಸ್ಟ್ ಅಡ್ವಾಂಟೇಜ್ ಅವ್ರಿಗೆ ಬೆಳೆಯೋದಕ್ಕೆ ಎಲ್ಲೋ ಒಂದ್ ಕಡೆ ಸಹಾಯ ಮಾಡುತ್ತೆ ನೋಡಿ. ಹಾಗಿದ್ರೂ ಕೂಡ ಎಲ್ಲವೂ ತುಂಬಾ ಈಸಿಯಾಗಿ ನಡೆಯಲ್ಲ ಬಿಡಿ. ಹೆಚ್ಚು ಭಾರತೀಯ ಪ್ಲೇಯರ್ಸ್ ಗಳು ಈ ಕ್ಷೇತ್ರವನ್ನ ಪ್ರವೇಶಿಸಿದಂತೆ ಜಿಡ್ಯೂಸ್ ಆಗಿರ್ಬೋದು ಮತ್ತೆ ಆಲ್ಕಮ್ ನಂತಹ ದೊಡ್ಡ ಹೆಸರುಗಳು ಸೇರ್ಕೊಂಡಿದೆ. ಹೌದು, ಕಾಂಪಿಟೇಷನ್ ಜಾಸ್ತಿ ಆಗ್ತಿದೆ. ಹಾಗೆ ಸರ್ಕಾರ ಒಂದು ಫಿಕ್ಸ್ಡ್ ರೇಟ್ ಆಗಿರ್ಬೋದು ಮತ್ತೆ ಪ್ರೈಸ್ ಕ್ಯಾಪ್ಸ್ ಗಳು ಇರೋದ್ರಿಂದ ಮಾರ್ಜಿನ್ಸ್ ಅನ್ನ ಎಕ್ಸ್ಪ್ಯಾಂಡ್ ಮಾಡೋದು ಅಷ್ಟು ಆಪರ್ಚುನಿಟಿಗಳು ಇಲ್ಲಿ ಸಿಗ್ತಾ ಇಲ್ಲ. ಇನ್ನು ಒಂದು ಲಾಂಗ್ ಟರ್ಮ್ ನಲ್ಲಿ ನಾವು ನೋಡೋದಾದ್ರೆ ಈ ಒಂದು ಇನೋವೇಷನ್ ಮತ್ತೆ R&D ಯಲ್ಲಿನ ಇನ್ವೆಸ್ಟ್ಮೆಂಟ್ ಗಳು ಕಡಿಮೆ ಆಗುತ್ತೆ ಅಂತ ಗೊತ್ತಾಗುತ್ತೆ ನೋಡಿ. ಇಂಪ್ಲಾಂಟ್ಸ್ ಗಳು ಮತ್ತೆ ಕಮಾಡಿಟೀಸ್ ಗಳು ಆಗಿ ಬೆಲೆ ಮಾತ್ರ ಒಂದೇ ರೀತಿ ಅಂದ್ರೆ ಮಾರಾಟದ ಅಂಶ ಆದ್ರೆ ಅದರ ಒಂದು ಸೆಕ್ಟರ್ ಏನಿರುತ್ತೆ ಆ ಸಾಮರ್ಥ್ಯಕ್ಕೆ ಹಾನಿ ಉಂಟು ಮಾಡುತ್ತೆ. ಮತ್ತೆ ಒಂದು ಬೆಲೆ ಕ್ವಾಲಿಟಿನೂ ಕೂಡ ಸುಧಾರಿಸಬೇಕಾದ್ರೆ ಎಲ್ಲೋ ಒಂದ್ ಕಡೆ ಅಡೆತಡೆ ಬಂದೇ ಬರ್ಬೋದು ನೋಡಿ. ಮೆಡಿಕಲ್ ಇಂಪ್ಲಾಂಟ್ಸ್ ಗಳನ್ನ ನೋಡಿದಾಗ ಅತ್ಯಂತ ಇಂಟ್ರೆಸ್ಟಿಂಗ್ ಆಗದೆ ಇರುವಂತ ಸೆಕ್ಟರ್ ಆಗದೆ ಇರಬಹುದು, ಆದ್ರೆ ಇದು ಸದ್ದಿಲ್ಲದೆ ಭಾರತದಾದ್ಯಂತ ತುಂಬಾ ಮ್ಯಾನುಫ್ಯಾಕ್ಚರಿಂಗ್ ಸ್ಟೋರೀಸ್ ಗಳಲ್ಲಿ ಒಂದಾಗ್ತಾ ಇದೆ. ಕೆಲವು ದೊಡ್ಡ ಪ್ರಗತಿಗಳ ತೆರೆಮರೆಯಲ್ಲಿ ನಾವು ನೋಡಿದಾಗ ಇದು ಒಂದು ನಾವು ನೆನ್ಪಿಟ್ಕೊಳ್ಬೇಕಾಗಿರುವಂತ ವಿಷಯ ಆಗುತ್ತೆ. ಮತ್ತೆ ಸ್ಟೇಕ್ಸ್ ಗಳು ಹೆಚ್ಚಿರುವ ಅಡೆತಡೆಗಳ ಆಗಿರ್ಬೋದು, ಮತ್ತೆ ಇದರ ಒಂದು ರಿಸಲ್ಟ್ಸ್ ಯಾವ ರೀತಿ ಬರುತ್ತೆ, ಮತ್ತೆ ಒಂದು ಪ್ರಚಾರಗಳು ಯಾವ ರೀತಿ ಇದೆ, ಹಾಗೆ ಕಷ್ಟಪಡುವಂತಹ ಒಂದು ಚಾಲೆಂಜಸ್ ಗಳು ಯಾವ ರೀತಿ ಇರುತ್ತೆ ಈ ಇಂಡಸ್ಟ್ರಿಲಿ ಅನ್ನೋದು ನಾವು ಮುಂದಿನ ದಿನಗಳಲ್ಲಿ ಕಾದು ನೋಡ್ಬೇಕು. ಸ್ನೇಹಿತರೆ, ಇದಷ್ಟು ಇವತ್ತಿನ ಸ್ಟೋರೀಸ್ ನ ಅಪ್ಡೇಟ್. ಇವತ್ತಿನ ಟಿಡ್ಬಿಟ್ಸ್ ಏನು ಅಂತ ನೋಡ್ಕೊಂಬರೋಣ. ನಂಬರ್ 1, ಭಾರತದ ಮಾರ್ಕೆಟ್ ನಿಯಂತ್ರಕ ಸೆಬಿ ಮೆಹುಲ್ ಚೋಕ್ಸಿಗೆ 2.1 crores ವಸೂಲಿ ಮಾಡಬೇಕು ಅಂತ ನೋಟಿಸ್ ಅನ್ನ ಕೊಟ್ಟಿದೆ. ಅಂದ್ರೆ ಈ ಒಂದು ಗೀತಾಂಜಲಿ ಜೆಮ್ಸ್ ಲಿಮಿಟೆಡ್ಗೆ ಸಂಬಂಧಪಟ್ಟ ಇನ್ಸೈಡರ್ ಟ್ರೇಡಿಂಗ್ ನಿಯಮಗಳನ್ನ ಉಲ್ಲಂಘನೆ ಮಾಡಿದೆ ಅಂತ ಈ ಒಂದು ಸೆಕ್ಟರ್ ಅಲ್ಲಿ ಈ ಕ್ರಮನ ತಗೊಂಡಿದ್ದಾರೆ. May 15, 2025 ಈ ನೋಟಿಸ್ ನಲ್ಲಿ 1.5 crores ದಂಡ ಕೊಟ್ಟು 60 ಲಕ್ಷ ಬಡ್ಡಿನೂ ಕೂಡ ಸೇರಿಸಿದೆ. 15 ದಿನಗಳಲ್ಲಿ ಹಣ ಪಾವತಿಸಿದ್ರೆ ಈ ಒಂದು ಚೊಕ್ಸಿಯ ಆಸ್ತಿಗಳನ್ನ ಜಪ್ತಿ ಮಾಡ್ತೀವಿ ಅಂತ, ಈ ಎಲ್ಲಾ ಖಾತೆಗಳನ್ನ ಫ್ರೀಸ್ ಮಾಡೋದಕ್ಕೆ ಅಥವಾ ಬಂಧಿಸೋದಕ್ಕೆ ಕ್ರಮ ತೆಗೆದುಕೊಳ್ಳಕ್ಕಾಗತ್ತೆ ಅಂತ ಸೆಬಿ ಎಚ್ಚರಿಕೆಯನ್ನ ಕೊಟ್ಟಿದೆ. ಈ ಒಂದು ಪ್ರಕರಣ ನೋಡಿದಾಗ 2022 ಜನವರಿ ಆದೇಶಕ್ಕೆ ಸಂಬಂಧಪಟ್ಟಿದೆ. ಇನ್ನು ಗೀತಾಂಜಲಿ ಜೆಮ್ಸ್ ನ ಪ್ರೈಸ್ ಸೆನ್ಸಿಟಿವ್ ಇನ್ಫಾರ್ಮೇಶನ್ ಅನ್ನ ರಾಕೇಶ್ ಗಿದರ್ಲಾಲ್ ಗಜೇರಾನು ಕೂಡ ಹಂಚಿಕೊಂಡಿದ್ದಾರೆ. ಇದರ ನಂತರ ವಂಚನೆಯ ಲೆಟರ್ಸ್ ಆಫ್ ಅಂಡರ್ ಟೇಕಿಂಗ್ ಬೆಳಕಿಗೆ ಬರೋ ಮುನ್ನ ಗಜೇರಾ ಗೀತಾಂಜಲಿ ಜೆಮ್ಸ್ ಅಲ್ಲಿ 5.75% ಸ್ಟೇಕ್ಸ್ ಅನ್ನು ಕೂಡ ಮಾರಾಟ ಮಾಡಿಕೊಂಡಿದ್ದಾರೆ. ಇನ್ನು 14,000 crores ಪಂಜಾಬ್ನ ನ್ಯಾಷನಲ್ ಬ್ಯಾಂಕ್ ವಂಚನೆ ಪ್ರಕರಣದಲ್ಲಿ ಆರೋಪಿಯಾಗಿರೋ ಚೋಕ್ಸಿ 2018 ವಿದೇಶದಲ್ಲಿ ವಾಸಿಸುತ್ತಿದ್ದಾರೆ ಅಂತ. ಇನ್ನು ಸೆಬಿ ಈಗಾಗಲೇ 2023 ಒಂದು ಮೇ ತಿಂಗಳಲ್ಲಿ ಚೋಕ್ಸಿ ಇಂದ 5.35 crores ವಸೂಲಿ ಮಾಡೋದಕ್ಕೆ ಪ್ರತ್ಯೇಕ ನೋಟಿಸ್ ಅನ್ನು ಕೂಡ ಕೊಟ್ಟಿತ್ತು. ಇದ್ರ ಜೊತೆಗೆ ಈ ತಿಂಗಳು ಮುಂಬೈ ನ್ಯಾಯಾಲಯ ಕೂಡ ಈ ಬೆಜಲ್ ಜ್ಯುವೆಲರಿಗೆ ಸಂಬಂಧಪಟ್ಟ ಹಾಗೆ 55.27 crores ಬ್ಯಾಂಕ್ ವಂಚನೆ ಪ್ರಕರಣದಲ್ಲಿ ಅವರ ವಿರುದ್ಧ ನಾನ್ ಬೇಲಬಲ್ ವಾರೆಂಟ್ ಸಹ ಕೊಟ್ಟಿದೆ. ಎರಡನೇದು, ಪೆಪ್ಸಿಕೋ
ಶ್ರೀಲಂಕಾದ ಮುಖ್ಯ ಬಾಟ್ಲಿಂಗ್ ಪಾಲುದಾರರಾದ ವರುಣ್ ಬೆವರೇಜಸ್ ಲಿಮಿಟೆಡ್ ಎವರೆಸ್ಟ್ ಇಂಡಸ್ಟ್ರಿಯಲ್ ಲಂಕಾದಲ್ಲಿ ನೋಡಿದಾಗ ಈ ಕಂಪನಿಯ 50% ಪಾಲನ್ನ $3.75 ಮಿಲಿಯನ್ಗೆ ತಲುಪಿದೆ ಅಂತೆ. ಅಂದ್ರೆ ಸುಮಾರು 32 ಕ್ರೋರ್ಸ್ ಪರ್ಚೇಸ್ ಮಾಡೋದಾಗಿ ಇವರು ಘೋಷಣೆ ಮಾಡಿದ್ದಾರೆ. ಇನ್ನು ಎವರೆಸ್ಟ್ ಇಂಡಸ್ಟ್ರಿಯಲ್ ಲಂಕಾ ವಾಣಿಜ್ಯದಲ್ಲಿ ನೋಡಿದಾಗ ವಿಸಿ ಕೂಲರ್ಸ್ ಮತ್ತೆ ಅವುಗಳ ಆಕ್ಸೆಸರೀಸ್ ಗಳನ್ನ ತಯಾರಿಸಿ ವಿತರಿಸೋ ಹಾಗೂ ಮಾರಾಟ ಮಾಡೋ ಕೆಲಸವನ್ನು ಕೂಡ ಮಾಡುತ್ತೆ. ಈ ಇನ್ವೆಸ್ಟ್ಮೆಂಟ್ ವಿಬಿಎಲ್ ನ ಒಂದು ಹೂಡಿಕೆ ಸಮಿತಿಯಿಂದ ಅನುಮೋದನೆ ಕೂಡ ಸಿಕ್ಕಿದೆ. ಹಾಗೆ ಶ್ರೀಲಂಕಾದ ಬೋರ್ಡ್ ಆಫ್ ಇನ್ವೆಸ್ಟ್ಮೆಂಟ್ ಇಂದನೂ ಕೂಡ ಒಂದು ಪರ್ಮಿಷನ್ ಸಿಕ್ಕಿದೆ. ಈ ಒಂದು ಒಪ್ಪಂದ ಮೇ 30, 2025 ಅಥವಾ ಅದಕ್ಕೂ ಮುನ್ನ ಮಾಡಬಹುದು ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದಾರೆ. ಇನ್ನು ವಿಬಿಎಲ್ ಹೇಳೋ ಹಾಗೆ ಈ ನಡೆ ಕಂಪನಿಗಳಿಗೆ ವಿಸಿ ಕೂಲರ್ಸ್ ಗಳನ್ನ ಆಂತರಿಕವಾಗಿ ಪಡೆಯೋದಕ್ಕೆ ಸಹಾಯ ಮಾಡತ್ತಂತೆ. ಇದರಿಂದ ಸಪ್ಲೈ ಚೈನ್ ಎಫಿಷಿಯನ್ಸಿ ಕೂಡ ಜಾಸ್ತಿ ಆಗಬಹುದು. ಕೊನೆಯ ಟಿಡ್ಬಿಟ್, ಹೆರಿಟೇಜ್ ಫುಡ್ಸ್ ಲಿಮಿಟೆಡ್ ಮುಂದಿನ 18 ರಿಂದ 24 ತಿಂಗಳಲ್ಲಿ 400 ಕೋಟಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮಾಡೋದಕ್ಕಾಗಿ ಘೋಷಣೆ ಮಾಡಿದೆ. ಇದರಲ್ಲಿ ಹೊಸ ಐಸ್ ಕ್ರೀಮ್ ಫೆಸಿಲಿಟಿಗೆ 200 ಕ್ರೋರ್ಸ್ ಮತ್ತೆ ವ್ಯಾಲ್ಯೂ ಆಡೆಡ್ ಪ್ರಾಡಕ್ಟ್ಸ್ ಮತ್ತೆ ಆಟೋಮೇಷನ್ಗೆ 100 ರಿಂದ 150 ಕ್ರೋರ್ಸ್ ಕೂಡ ಸೇರಿಸಲಾಗ್ತದೆ. ಇನ್ನು Q4 FY25 ನಲ್ಲಿ ಕಂಪನಿ 1048 ಕ್ರೋರ್ಸ್ ರೆವಿನ್ಯೂ ಮಾಡಲಾಗ್ತಿದೆ ಅಂತಾನೂ ಕೂಡ ರಿಪೋರ್ಟ್ ಕೊಟ್ಟಿದ್ದಾರೆ. ಇದು ಕಳೆದ ವರ್ಷದ ಇದೇ ತ್ರೈಮಾಸಿಕ ರಿಪೋರ್ಟ್ ನಲ್ಲಿ ನಾವು ನೋಡೋದಾದ್ರೆ 950.56 ಕ್ರೋರ್ಸ್ಗೆ ಹೆಚ್ಚಾಗಿದೆ ನೋಡಿ. ಆದ್ರೆ ನೆಟ್ ಪ್ರಾಫಿಟ್ ಮಾತ್ರ 38 ಕ್ರೋರ್ಸ್ಗೆ ಇಳಿದೋಗಿದೆ. ಇದು Q4 FY24 ನಲ್ಲಿ 40.49 ಕ್ರೋರ್ಸ್ ಇತ್ತು. ಇದು ಆರ್ಥಿಕ ವರ್ಷಕ್ಕೆ ರೆವಿನ್ಯೂ ಹಿಂದಿನ ವರ್ಷದ 3794 ಕ್ರೋರ್ಸ್ ಇಂದ 4134 ಕ್ರೋರ್ಸ್ಗೆ ಏರ್ಕೊಂಡಿದೆ. ಇನ್ನು FY25 ರ ನೆಟ್ ಪ್ರಾಫಿಟ್ ನಾವು ನೋಡಿದಾಗ 106 ಕ್ರೋರ್ಸ್ ಇಂದ 188 ಕ್ರೋರ್ಸ್ಗೆ ಜಂಪ್ ಆಗಿದೆ. ಇದು 77% ಜಾಸ್ತಿ ಆಗಿದೆ ಅಂತ ಕಂಪನಿ ಹೇಳೋ ಹಾಗೆ ಹಾಲಿನ ಪ್ರೊಕ್ಯೂರ್ಮೆಂಟ್ ಪ್ರೈಸಸ್ ಸ್ಟೇಬಲ್ ಆಗಿದೆ ಮತ್ತೆ ಮಾರ್ಚ್ ನಲ್ಲಿ ಕನ್ಸ್ಯೂಮರ್ ಪ್ರೈಸ್ ಹೈಕ್ಸ್ ಜಾರಿಗೆ ತಗೊಂಡ್ ಬಂದ್ಕೊಟ್ಟಿದೆ ಅಂತ. ಇನ್ನು ಪ್ರಾಡಕ್ಟ್ಸ್ಗಳು ಅಥವಾ ಈ ಒಂದು ಎಕನಾಮಿಕಲಿ ಪ್ರದೇಶಗಳಲ್ಲಿ ನೋಡಿದಾಗ ಇದರ ಡಿಪೆಂಡೆನ್ಸಿ ಕೂಡ ಅವಾಗವಾಗ ಏರಿಕೆಗಳನ್ನ ಪರಿಗಣಿಸಬಹುದು. ಇನ್ನು ಸಿಇಒ ಶ್ರೀದೀಪ್ ಕೇಸಾವನ್ ಹೇಳಿರೋ ಹಾಗೆ ಬಿಸ್ನೆಸ್ ಗಳ ಒಂದು ಮೂಲಭೂತ ಅಂಶಗಳು ಕೂಡ ತುಂಬಾ ಸ್ಟ್ರಾಂಗ್ ಆಗಿದೆ. ಎಲ್ಲ ಚಾನೆಲ್ಗಳಲ್ಲಿ ಕನ್ಸಪ್ಷನ್ ಸುಧಾರಿಸ್ತಿರೋ ಲಕ್ಷಣಗಳು ಎದ್ದು ಕಾಣ್ತಿದೆ ಅಂತ ಇವ್ರು ಹೇಳ್ತಿರೋದು. ಸ್ನೇಹಿತರೆ, ಇದಷ್ಟು ಇವತ್ತಿನ ಝೀರೋದ ಮಾರ್ಕೆಟ್ಸ್ ನ ದ ಡೈಲಿ ಬ್ರೀಫ್ ನ ಅಪ್ಡೇಟ್. ಮತ್ತಷ್ಟು ಅಪ್ಡೇಟ್ಸ್ ಒಂದಿಗೆ ನಾನು ನಿಮಗೆ ಮುಂದಿನ ವಿಡಿಯೋಲಿ ಸಿಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್.